ಕಲ್ಯಾಣ ವಿಶ್ವದ ಕಲ್ಯಾಣ ವೆಂಕಟೇಶ ಕಲ್ಯಾಣ ವಿಶ್ವದ ಕಲ್ಯಾಣ
ಕಲ್ಯಾಣ ನಿಧಯೇ ನಿಧಯರ್ಥಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ತೇ ನಮಃ. ಹರಿ ಓಂ. ಶ್ರೀ ಗೋವಿಂದ ಗೋವಿಂದ ಗೋವಿಂದ. ಅಸ್ಯ ಶ್ರೀ ಭಗವತೋ ಮಹಾಪುರುಷಸ್ಯ ಮಹಾವಿಷ್ಣೋಃ ಆಜ್ಞೆಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಥೇ ಶ್ವೇತವರಾಹಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ಶಕಾಬ್ದೆ ಮೇರೋಃ ದಕ್ಷಿಣೇ ಪಾರ್ಶ್ವೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕ ಶ್ರೀ ಆದಿವರಾಹ ಕ್ಷೇತ್ರೆ ವೆಂಕಟಾಚಲೆ ಅಸ್ಯ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಶ್ರೇಯಃಪದೇಃ ಪುರುಷೋತ್ತಮಸ್ಯ ಶ್ರೀಭೂಮಿ ನೀಳಾಸಮೇತಸ್ಯ ಶ್ರೀ ಶ್ರೀನಿವಾಸಸ್ವಾಮಿನಃ కళ్యాణోత్సవం కర్మాంగం మమ. గృహస్థులు వారి యొక్క గోత్రాన్ని మనసులో స్మరించుకోండి. వారి పేరు, ధర్మపత్ని పేరు, కుటుంబ సభ్యుల పేర్లు, అందరి పేర్లు మనసులో స్మరించుకుంటూ వారి వారి కోరికల్ని, ప్రార్థనని స్వామివారికి విన్నవించుకోవాల్సింది. సహ కుటుంబానాం సహ పరివారాణాం సహ బాంధవానాం క్షేమస్థైర్య ధైర్య వీర్య విజయ అభయ ఆయు ఆరోగ్య ఐశ్వర్యాణం అభివృద్ధ్యర్థం ఉత్తరోత్తర కైంకర్యాణం అభివృద్ధ్యర్థం శ్రీ శ్రీనివాస స్వామి కరుణ కటాక్ష వీక్షణ పరిపూర్ణ సిద్ధ్యర్థం లోకక్షేమార్థం కళ్యాణోత్సవం ఆచార్యముఖేన అహం కారయిష్యే. సర్వం శ్రీనివాసార్పణమస్తు. కళ్యాణాద్భుతగాత్రాయ కామితార్థప్రదాయినే శ్రీమద్వేంకటనాథాయ శ్రీనివాసాయ తే నమః. ఆనందతీర్థవరదే దానవారణ్యపావకే జ్ఞానదాయిని సర్వేషే శ్రీనివాసేస్తు మే మనః. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮನಾದ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ಶ್ರೀನಿವಾಸದೇವರ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ವೈಖಾನಸಾಗಮುಕ್ತ ಪ್ರಕಾರವಾಗಿ ಆರಂಭಗೊಂಡಿದೆ. ಕ್ಷೇತ್ರ ತಿರುಮಲ ಕ್ಷೇತ್ರ ಭೂವೈಕುಂಠವೆಂದೇ ಪ್ರಸಿದ್ಧಿಯನ್ನು ಪಡೆದಂತಹ ಕ್ಷೇತ್ರ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಭಕ್ತರಿಂದ ಅರ್ಚಕ ವರೇಣ್ಯರು ಮೊಟ್ಟ ಮೊದಲಿಗೆ ಸಂಕಲ್ಪವನ್ನು ಮಾಡಿಸಿದ್ದಾರೆ. ಭಕ್ತರು ಕೂಡ ಬಹಳ ಭಕ್ತಿಯಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲರ ಪ್ರವೃತ್ತಿಯನ್ನು ವಿಶೇಷವಾಗಿ ಉಂಟು ಮಾಡುವಂತಹ ಸಂಕಲ್ಪವನ್ನು ಅರ್ಚಕ ವರೇಣ್ಯರು ಭಕ್ತರಿಂದ ಪ್ರತ್ಯಕ್ಷವಾಗಿ ಪಾಲ್ಗೊಳ್ಳುವ ಭಕ್ತರು, ಪರೋಕ್ಷವಾಗಿ ಮನೆಯಲ್ಲಿ ಕುಳಿತು ಪಾಲ್ಗೊಳ್ತಾ ಇರುವಂತಹ ಭಕ್ತರ ಅವರಿಂದಲೂ ಕೂಡ ಮಾಡಿಸಿ ಎಲ್ಲರನ್ನ ಕಾರ್ಯಕ್ರಮದಲ್ಲಿ ಪ್ರವೃತ್ತರನ್ನಾಗಿ ಮಾಡಿದ್ದಾರೆ ಅರ್ಚಕ ವರೇಣ್ಯರು. ಇದೋ ಈಗ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ನಿರ್ವಿಘ್ನ ಪರಿಸಮಾಪ್ತಿಗಾಗಿ ವಿನಾಯಕನ ಪೂಜೆಯ ಪರ್ಯಾಯವಾಗಿ ವಿಶ್ವಕ್ಸೇನ ಆರಾಧನೆಯನ್ನು ಮಾಡುತ್ತಾ ಸ್ಥಳ ಶುದ್ಧಿ, ವಾತಾವರಣ ಶುದ್ಧಿ, ದ್ರವ್ಯ ಶುದ್ಧಿ, ಆತ್ಮಶುದ್ಧಿ, ಮನಃಶುದ್ಧಿಯನ್ನು ಸಂಪಾದಿಸಿಕೊಡುವ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮದ ಮಂತ್ರಗಳನ್ನು ಉಚ್ಚರಿಸುತ್ತಾರೆ. ಆ ಮಂತ್ರಗಳನ್ನು ಕೇಳುತ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವನಾಥ ರಕ್ಷಕ ಗೋವಿಂದ ಗೋವಿಂದ. ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮವನ್ನು ವೈಖಾನ ಸಾಗಮುಕ್ತ ಪ್ರಕಾರವಾಗಿ
ಕಲ್ಯಾಣೋತ್ಸವದ ಅಂಗವಾಗಿ ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ. ಮಂತ್ರಗಳನ್ನು ಕೇಳುತ್ತಾ ನಾವೆಲ್ಲರೂ ಕೂಡ ಕಾರ್ಯಕ್ರಮದ ವೈಭವವನ್ನು ವೀಕ್ಷಿಸುತ್ತಾ ಧನ್ಯರಾಗೋಣ. ಶ್ರೀನಿವಾಸ ಸ್ವಾಮಿನಃ ವೈವಾಹಿಕೋತ್ಸಕರ್ಮಾಂಗಂ ಸ್ಥಂಡಿಲ ಪರಿಧಿ ಪರಿಸ್ನಾದಿ ಸರ್ವವೃತ್ತಂತ್ರಪಶುದತ್ತಂ ಶಾಂತತ್ಥಂ ಸ ಪುಣ್ಯವಾಚಕರ್ಮರಿಷ್ಯನ್ ಆದೌ ನಿರ್ವಿಘ್ನೇನ ಸಮಾಪ್ತತ್ಥಂ ಸಕ್ಸೇನಾರಾಧನಂ ತದಂಗಪೂರ್ವೇ ಕರ್ಕಾರಾಧನಂ ಕರಿಷ್ಯೆ. ಓಂ ಧಾರಾ ಸಪ್ತಶಮಾಂಡೇಶು ಸರಸ್ವರಭೂರ್ದೇಶು ಅಪೋಪನ್ನನ್ ಪರಿಪಾದಿಷ್ಯೆ ಗೃಹಾಮೃತಾಂ ಶರಂ ಶರ್ಮ ಇದಮಾಪಸ್ವಾ ಶುತಮಾ ಶಾಂತಾ ಶಾಂತಮಾ ಶುಭಾ ಶುತಮಾ ಪುತಾ ಪುತಮಾ ಪುಣ್ಯಾ ಪುಣ್ಯತಮಾ ಮೇಧ್ಯಾ ಮೇಧ್ಯತಮಾಂ ತಾಂ ದೃಶಾ ಪುತಾ ಬ್ರಹ್ಮ ಪವಿತ್ರೇಣ ಪುತಾ ಸೂರ್ಯಸರಸ್ವೈ आपो वायुं सर्वं विश्वाभूतान्यापः प्राणावापः पञ्चवापो नमापो द्वापः सम्राडापो विराडापः स्वराडापः सञ्जागुंशापो ज्योतिषापो योगिषापो सत्यमापः सर्वादेवतापो भूर्भस्वरापोम् अस्मिन् कुम्भेङ्गा सरित्रावाहयामि एतेषतं वृणे सहस्रमज्ञाः पाशाभिधाः पुत्रा तेभ्यो नन्द्रस्वतादविष्णुरुष्य देवामुञ्चन्तमतस्तुस्या वरुणमावाहयामि प्रदेशमावाहयामि रक्ताम्रतरमावाहयामि यादस्पुरमावाहयामि वरुणाय नमः वरुणस्यैदमासनं वरुणाय नमः इदं पाद्यं समर्पयामि इदमर्घ्यं समर्पयामि इदमाच्यं समर्पयामि एते प्लतस्त्रोत्र्यावरण उपवीतपुष्पगन्धधूपदीपालङ्कारार्थाः इमे क्षदा सर्वोपचाराः सर्वतीर्थलं पुण्यं पावनं सर्वकारणं विष्णुपादोद्भवं शुद्धं सर्वमङ्गलदायिन करिष्यमानसकर्मणा निर्घ्नेन साप्तर्थं विश्वक्सेनाराधनं करिष्ये. विश्वक्सेनं दर्बाहुं शङ्खचक्रसंयुतं व्याप्तिं सङ्केतं शुष्परधवाहनं पूर्वाषाढोद्भवं देवं दक्षिणाकुमुच्येत्. आग्नेयोस्माद्दिला मे त्वाश्वे दातुं यतोत्सम्भोः वैराजन्ते सुतन्निधत्तां रक्षां दिशाभुजानां नादि यामे स्थान्दन्दान् दातुवों भूः पद्माकारमुण्डले. विश्वक्सेनमावाहयामि शान्तमावाहयामि हरमावाहयामि अमितमावाहयामि तत्पत्नीं सूत्रवतीमावाहयामि वामे जयमावाहयामि तत्पत्नीकस्यसेनस्येदमासनं. विश्वक्सेनाय नमः. इदं पाद्यं समर्पयामि इदमर्घ्यं समर्पयामि इदमाचमनं समर्पयामि सर्वोपचारार्थं अक्षतान् समर्पयामि. विश्वक्सेनस्पृशो राजा भगवान् सर्वकर्मणा तस्माज्ञानं भासीता कर्मणान् विघ्नशान्तिः. आरम्भे कर्मणान् पृष्ठे विज्ञानान् प्रसमाप्य च कुर्यात् सुविर्भारस्य विश्वक्सेनस्य पूजनं. भगवद्रज्ञातः पुण्यपुण्याहं वाचयिष्ये. ओं वाचतां सुपुण्याहं करोमि कुरुष्वास्तप्रोक्षितमस्तु. प्रजापतिप्रियतां प्रियतां भगवान् प्रजापतिः शाम्यन्तु घोराणि शाम्यन्तु पापान् शाम्यन्तु आयुधेः शुभानि वर्धन्तां वर्धन्तां शुभानि शाम्यन्तु घोराणि शाम्यन्तु पापान् शाम्यन्तु आयुधेः शुभानि वर्धन्तां वर्धन्तां शुभानि शाम्यन्तु घोराणि शाम्यन्तु पापान् शाम्यन्तु आयुधेः शुभानि वर्धन्तां वर्धन्तां शुभानि. ओं मतो देवाः वन्तुनोद विष्णुचक्रमे पृथिव्या सप्तधामभिः इदं विष्णुचक्रमे त्रयधानदेवतौ समूढमस्वागुं सरे त्रीणि पदाचक्रमे विष्णुगोपादाभ्यः ततो धर्माणि धारयन्ये विष्णोः कर्माणि वसुदेतो व्रतानि वसुषि इन्द्रस्य युज्यसखाः तद्विष्णोः परमं पदं सदा पश्यन्ति सूर्यः दिवीव चक्षुरातुतौ तद्विप्रासो मन्यवो जार्ध्रवागं दुःसविन्दते विष्णोर्यत्परमं पदं द्रविणोदा द्रविणसस्त्रस्य द्रविणोदा सरस्य प्रगंसते द्रविणोदा वीरविषण्णो द्रविणोधारास्य दीर्घमायुः यत्पुण्यं नक्षत्रं तत्पट्कुर्विदवविषं यदा वै सूर्यपतैति नक्षत्रन्नेति यावत् तत्सूर्यो गच्छेत् यत्र धन्यं पश्येत् तावत् गरुदत्कारी स्यात्. पुण्याः यवकृते ओं भूभवतिपुरोष्टायां स्यां श्रीनिवासस्वामिनः वैवाहिकोत्सकर्माङ्गं तण्डिलपदिभस्ना सर्वावत्तन्त्रपशुत्तं शान्तत्वं सपुण्यवाचकर्मणि पुण्याहं ब्रवन्तः ब्रवन्तु पुण्यां कर्मणोऽस्तु करुणा पुण्यां ब्रवन्तः ब्रवन्तु पुण्यां कर्मणोऽस्तु करुणा पुण्यां ब्रवन्तः ब्रवन्तु पुण्यां कर्मणोऽस्तु. स्वस्तिनीन्द्रार्धस्वास्त्रः पूषा श्वेदाः स्वस्तिनस्तार्क्षरिष्ठमिः स्वस्तिनो बृहस्पति ददातु. ओं भूः अतिपुरोष्टायामस्यां श्रीनिवासस्वामिनः वैवाहिकोत्सकर्माङ्गं तण्डिलपदिभस्ना सर्वावत्तन्त्रपशुत्वं शान्तत्वं सपुण्यवाचकर्मणि स्वस्तिं ब्रवन्तः ब्रवन्तु करुणे स्वस्ति करुणा स्वस्तिं ब्रवन्तः ब्रवन्तु करुणे स्वस्ति करुणा स्वस्तिं ब्रवन्तः ब्रवन्तु करुणे स्वस्ति. रुद्रासव्ये नमसां सद्यां तन्देवमितधेन्नोऽस्तु. अनुराधान् हविषा वर्धयन्तः शतञ्जीवें सदस्वीराः. ओं भूभवतिपुरोष्टायामस्यां श्रीनिवासस्वामिनः वैवाहिकोत्सकर्माङ्गं तण्डिलपदिभस्ना सर्वोत्तन्त्रपशुत्वं शान्तत्वं सपुण्यवाचकर्मणि वृद्धिं ब्रवन्तः ब्रवन्तु कर्मर्धतां कर्मणार्ध्यं ब्रवन्तः ब्रवन्तु कर्मर्धतां कर्मणार्ध्यं ब्रवन्तः ब्रवन्तु कर्मर्धतां. वृद्धिः समृद्धिः पुण्या समृद्धिः आपोहिष्टामयोपोष्टान ऊर्जेदादनां
ಮಹೇರಣಾಯ ಚಕ್ಷೆ ಯಾವತ್ಸೂದಮಾನದಸ್ತಸ್ಯ ಭಾರ್ಯತೆನ ವಸತಿರಿವ ಮಾತರಃ ತಸ್ಮಾರಂಗಮಾಪೋ ಸಕ್ಷ್ಯಾಯ ಜನ್ಮಧ आपो जनेधाजनः हिरण्यवर्णाश्च पावकायाश्च जातः कस्यभोजा सुन्दरः अग्नियागर्भन्धरे विरूपास्थानाभुस्सकुत्सनाभवन्तु पवमानस्वर्जनः पवित्रेण विचर्षणि यःपोतासमनात्मा पुनन्तमादव जनाः पुनन्तमनवोधिया पुनन्त विश्वायवः जातवेदः पवित्रवते पवित्रेण पुनाहिमा शुक्रेण देवदीज्यते अग्ने कृत्वा कृतगम्रणो येन देवाः पवित्रेण आत्मानं पुनदेस्ताः तेन सहस्रधारेण पवमान्यः पुनन्तमां प्राजापत्यं पवित्रं हृदयाद्यां गम्भीरण्यं तेन ब्रह्मविदावयं भूतं ब्रह्म पुनीमहे इन्द्रस्य नीति सहमाप्नातु सोमस्वस्त्यावरणसमीक्षाः यमो राजाः प्रम्नाभिप्नात्मा जातवेदा मूर्ध्यन्त्वाप्नातु तच्छयोरावृणीमहे गातं यज्ञाय गातं यज्ञपदे दैवीः स्वस्तिरस्तनः स्वस्तिर्मानुषेभ्यः ऊर्ध्वं च गातभेषजं शन्नास्तुद्यपदे शञ्चतस्पदे ओम शांति शांति शांति। प्राच्याहान्ति देवार्त्या मार्जयन्तां दक्षिणाजान्ति स्मासाः पुत्रा मार्जयन्तां प्रतीच्यान्ति शिखरा पशुवा मार्जयन्तां उदीच्यान्तिश्या भोषदेव वनस्पतयः मार्जयन्ताम् ऊर्ध्वायामिति यज्ञसंवत्सरो यज्ञमदन्मार्जयन्ताम् अथवा धराधरे नागेभ्यो मार्जयन्ताम् वास्तोः स्वदे प्रजानीय स्वान् स्वावेश्वानमिव भवानः इत्ये महे प्रजनो शस्वस्यने तत्पदे चतुष्पदे वास्तोः स्वदे शग्मया संसदा ते सक्षिमि सरण्यागातमत्याः आवक्षयमुद्योग्यवृन्नो यूयं पातस्तस्तुभिस्वदानः अमीवः वास्तोः स्वदे विश्वारूपाण्याभिषन्ने तथा सेवयेदिनः अनुरणीयान्मातो महीयानात्मा गुहायां नितोस्यन्तोः तमः कथं वसति वितशोको धातुप्रसादान् महिमानमीशं सप्तः प्राणाः प्रभवन्ति सप्ताः सप्ताश्च समितः सप्तजिह्वाः सप्त इमे लोकाय शरन्ति प्राणाः गुहास्यां निहिताः सप्त सप्त अतः समुद्राग्रे सर्वे सान्दन्ते सिन्धवः सर्वरूपाः अतश्च विश्वावोषधिवर्षाश्च तेनेरभूततिष्ठत्यन्तरात्मा वर्णान्मः सक्सेनान्मः पुनः पाद्याचं समर्पयामि वर्णान्मः सक्सेनान्मः यथा भासा गुरुभार निवेदयामि ताम्बूलं समर्पयामि सुवर्णपुष्पक्षणां समर्पयामि वर्णान्मः सक्सेनान्मः शोभनार्थक्षेमाय पुनरागमनाय च। ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮನಾದ, ಸಂಕಟ ಬಂದಾಗ ಎಲ್ಲರ ಸ್ಮರಣೆಗೆ ಬರುವಂತಹ ವೆಂಕಟರಮಣನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ತಿರುಮಲ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದ ವೈಭವವನ್ನು ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ನಾವೆಲ್ಲರೂ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ವಿವಾಹ ವೇದಿಕೆ ಎಡಮೂಲೆಯಲ್ಲೊಂದು ಸಣ್ಣ ವೇದಿಕೆ, ಆ ಸಣ್ಣ ವೇದಿಕೆಯ ಮೇಲೆ 5 ಮಣ್ಣಿನ ಪಾತ್ರೆಗಳನ್ನಿರಿಸಿ ಶುದ್ಧೋದಕದಿಂದ ಆ ಪಾತ್ರೆಗಳನ್ನು ಪ್ರೋಕ್ಷಿಸಿ ಆ ಪಾತ್ರೆಗಳಲ್ಲಿ ಪತ್ರ ಪುಷ್ಪಾದಿಗಳನ್ನು ಅರ್ಪಿಸಿ ನವಧಾನ್ಯಗಳ ಸಮರ್ಪಣೆಯನ್ನು ಮಾಡಿ ಆಚ್ಛಾದಕ ರೂಪೇಣ ಹೊದಿಕೆಯ ರೂಪದಲ್ಲಿ ಪುನಃ ಮೇಲೆ ಪತ್ರ ಪುಷ್ಪ ಫಲತೋಯಾದಿಗಳನ್ನು ಅರ್ಪಿಸುವಂತಹದ್ದು. ಹೀಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಜಗದೊಡೆಯನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಡೆಸುವಂತಹ ಅಂಕುರಾರ್ಪಣೆ ಅನ್ನುವಂತಹ ಕಾರ್ಯಕ್ರಮ, ಸದ್ಯೋ ಅಂಕುರಾರ್ಪಣೆ ಅನ್ನುವಂತಹ ಕಾರ್ಯಕ್ರಮ ನಾವೆಲ್ಲರೂ ಕೂಡ ವೀಕ್ಷಿಸುವಂತಹ ಕಾರ್ಯಕ್ರಮವಾಗಿದೆ. ಇಂತಹ ಸದ್ಯೋ ಅಂಕುರಾರ್ಪಣೆ ಅನ್ನುವಂತಹ ಕಾರ್ಯಕ್ರಮವು ನಮಗೆ ಸಂದೇಶವನ್ನು ನೀಡುತ್ತಿದೆ. ಇಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ನಾವು ಧಾನ್ಯಗಳನ್ನು ಅರ್ಪಿಸುವುದು ಏನನ್ನು ಸೂಚಿಸುತ್ತದೆ ಅಂದರೆ, ಅದು ನಾಳೆ ನಾಡಿದ್ದು ಅಚ್ಚೆ ನಾಡಿದ್ದು ಅಂತ ನೋಡ್ತಾ ಹೋದಾಗ ಮೊಳಕೆಯೊಡೆದು ಅದರಿಂದ ಸಸಿ ಬರತಕ್ಕಂತಹದ್ದು. ಪ್ರತಿದಿನವೂ ಕೂಡ ಕ್ಷಣ ಕ್ಷಣದಲ್ಲಿಯೂ ಕೂಡ ನಮಗೆ ಕಾಣದಂತೆಯೇ ಅಭಿವೃದ್ಧಿಯನ್ನು ಅದು ಪಡಿತಾ ಇರ್ತದೆ. ಅದೇ ರೀತಿಯಾಗಿ ಯಜಮಾನರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಭಕ್ತರು ಕೂಡ ತಮ್ಮ ಜೀವನದಲ್ಲಿ ಸ್ವಲ್ಪ ಸ್ವಲ್ಪ ಯಾರಿಗೂ ಕಾಣದಂತಲೇ ವಿಶೇಷವಾದ ಅಭಿವೃದ್ಧಿಯನ್ನು ಸ್ವಾಮಿಯ ಕರುಣಾ ಕಟಾಕ್ಷದ ಮುಖಾಂತರ ಪಡೆಯತಕ್ಕಂತಹದ್ದು. ಅದಕ್ಕಾಗಿ ಸ್ವಾಮಿಯ ಪಾದಪದ್ಮ ಅನ್ನತಕ್ಕಂತಹದ್ದೇ ಭೂಮಿ. ಅಲ್ಲಿ ನಮ್ಮ ಭಕ್ತಿ ಎಂಬತಕ್ಕಂತಹ ಬೀಜವನ್ನು ಸಮರ್ಪಣೆ ಮಾಡಬೇಕು ಅನ್ನುವಂತಹ ಸಂದೇಶವನ್ನು ಈ ಸದ್ಯೋ ಅಂಕುರಾರ್ಪಣೆ ಅನ್ನುವಂತಹ ಕಾರ್ಯಕ್ರಮ ತಿಳಿಸ್ತಾ ಇದೆ. ಆ
ಸ್ವಾಮಿಯ ಪಾದಪದ್ಮದಲ್ಲಿ ನಾವು ಅರ್ಪಿಸಿದಂತಹ ಭಕ್ತಿ ಎಂಬ ಬೀಜ ಮೊಳಕೆಯೊಡೆದು ಪ್ರತಿನಿತ್ಯವೂ ಕೂಡ ಅಭಿವೃದ್ಧಿಯನ್ನು ಪಡೆಯುತ್ತಾ ಆ ಭಕ್ತಿ ಅನೇಕರಿಗೆ ಮಾರ್ಗದರ್ಶನವಾಗತಕ್ಕಂತಹದ್ದಾಗಬೇಕು, ಆಗ್ತಿದೆ ಅನ್ನುವಂತಹ ವಿಚಾರವನ್ನು ಕೂಡ ತಿಳಿಸಿಕೊಡುತ್ತಾ ಅದ್ಭುತವಾದ ರೀತಿಯಲ್ಲಿ ನಡೆದಂತಹ ಈ ಕಲ್ಯಾಣೋತ್ಸವದ ಸದ್ಯೋ ಅಂಕುರಾರ್ಪಣೆ ಅನ್ನುವಂತಹ ಕೈಂಕರ್ಯ ಇಲ್ಲಿಗೆ ಪರಿಸಮಾಪ್ತಿಯಾಗ್ತದೆ. ನಂತರದಲ್ಲಿ ರಕ್ಷಾಬಂಧನ ಕೈಂಕರ್ಯವಿರುತ್ತದೆ. ರಕ್ಷಾಬಂಧನ ಕೈಂಕರ್ಯ, ಕಂಕಣ ಧಾರಣೆ, ವಿವಾಹ ದೀಕ್ಷೆ, ಪ್ರತಿಸರ ಬಂಧನ ಪೂಜೆ, ಹೀಗೆ ಅನೇಕ ಹೆಸರುಗಳಿಂದ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಕಾರ್ಯಕ್ರಮ ಅದಾಗಿದೆ. ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮವನ್ನು ವೀಕ್ಷಿಸಿ ಧನ್ಯರಾಗೋಣ. ಜಗದೊಡೆಯನ ಕೃಪೆಗೆ ಪಾತ್ರರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರೀಶ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಧರಾರಮಣ ಗೋವಿಂದ ಗೋವಿಂದ. ಈಗ ಮಂತ್ರಗಳನ್ನು ಉಚ್ಚರಿಸುತ್ತಾರೆ. ಪ್ರತಿಸರ ಬಂಧನ ಪೂಜೆಗೆ ಸಂಬಂಧಪಟ್ಟಿರುವಂತಹ ಆ ಮಂತ್ರಗಳನ್ನು ಕೇಳುತ್ತಾ ಅರ್ಚಕ ವರೇಣ್ಯರು ನೆರವೇರಿಸಿಕೊಡ್ತಾ ಇರುವಂತಹ ಕೈಂಕರ್ಯವನ್ನು ವೀಕ್ಷಿಸುತ್ತಾ ಆ ಒಂದೊಂದು ದಾರದಲ್ಲಿ ನಾಗರಾಜನನ್ನು, ಅನಂತನನ್ನು, ವಾಸುಕಿಯನ್ನು, ಶೇಷನನ್ನು ಒಬ್ಬೊಬ್ಬರನ್ನು ಆಹ್ವಾನಿಸುತ್ತಾರೆ. ಆ ಮಂತ್ರಗಳನ್ನು ಕೇಳಿ ಸ್ವಸ್ತಿ ಭೂಷಾಂ ಸರ್ವದಾದನ ಸ್ವಸ್ತಿದ್ಯಾವಾಹ ಪೃಥ್ವೀ ಸುಚೇತನಾ ಸ್ವಸ್ತಯೇ ವಾಯುಂ ಬಭ್ರಾಮೇ ಸಂ ಸ್ವಸ್ತಿ ಭುವನಸ್ಯ ಸ್ಪತಿ ಬೃಹಸ್ಪತಿಂ ಸರ್ವಗಣಂ ಸ್ವಸ್ತೆ ಸ್ವಸ್ತೆ ಆದಿತ್ಯಾಸೋ ಮನಂತನಃ ವಿಶ್ವೇ ದೇವಾನೋ ಅದ್ಯ ಸ್ವಸ್ತೆ ವೈಶ್ವಾನುರವಸರಜ್ಞ ಸ್ವಸ್ತೆ ದೇವಾಃ ವಂತ್ರಿಭ ಸ್ವಸ್ತೆ ಸ್ವಸ್ತಿನೋ ರುದ್ರಃ ಪಾತ್ವಮಸಃ ಸ್ವಸ್ತಿ ಮಿತ್ರಾವೃಣ ಸ್ವಸ್ತಿ ಪಥ್ಯರೇವತಿ ಸ್ವಸ್ತಿನ ಇಂದ್ರಶ್ಚ ಅಗ್ನಿಶ್ಚ ಸ್ವಸ್ತಿನೋ ಇದೇ ಕೃಧಿ ಸ್ವಸ್ತಿ ಬಂಧಾಮನುತಿರೇಮ ಸೂರ್ಯ ಚಂದ್ರಮಸಾಮಿವ ಪುನಃತಾಘ್ನತಾ ಜಾನತಾ ಸಂಗಮೇಮಹಿ ಸ್ವಸ್ತೇನಂತಾರಕ್ಷವನಿಷ್ಠನೇಮಿಂ ಮಹದ್ಭೂತಂ ವಾಯುಸಂ ದೇವತಾನಾಂ ಅಸುರಘ್ನಮಿಂದ್ರಾಸಕಂ ಸಮತ್ಸೋ ಬೃಹದ್ಯಸೋ ನಾಮ ವಾರುಹೇಮ ಅಂಹೋಂ ಚಾಮಾಂಗಿರಾ ಸಂಜಯಂಜ ಸ್ವಸ್ತ್ಯಾಃ ತ್ರಯಂ ಮನಸಾ ಜದಾಕ್ಷಂ ಪ್ರೇತಪಾಣಿಶರಣಂ ಪ್ರಪದ್ಯೆ ಸ್ವಸ್ಥಂ ಬಾಧೆ ಸ್ವಯನ್ನೋಸ್ತು ಶುಭಗಂ ಶುಭಂ. ಶುಭವನ್ನು ಪ್ರಾರ್ಥಿಸುತ್ತಾ ಸ್ವಾಮಿಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ಅರ್ಚಕ ವರೇಣ್ಯರು ನೆರವೇರಿಸಿಕೊಡುತ್ತಿದ್ದಾರೆ. ಯಾತರ ಜನುಮ ಶ್ರೀನಾಥನ ಒಲುಮೆಗೆ ದೂರಾದ ನರನ. ಭಗವಂತನ ಒಲುಮೆ ನಮ್ಮ ಮೇಲೆ ಇಲ್ಲ ಅಂತಾದರೆ ನಮ್ಮ ಜನ್ಮವೇ ವ್ಯರ್ಥ ಅನ್ನುವಂತಹದ್ದನ್ನು ಜ್ಞಾನಿಗಳು ತಿಳಿಸಿಕೊಡ್ತಾ ಇದ್ದಾರೆ. ಮಹಿಪತಿ ದಾಸರು ಉಂಡುಂಡು ವರಗುತ ಕಂಡಲ್ಲಿ ತಿರುಗುತ ಬಂಡು ಮಾತುಗಳಾಡಿ ದಿನವನೂಕುತ ಮಂಡಲೇಶನ ಪಾದ ಮಂಡಿಸದೆ ಮನದೊಳ ಖಂಡ ವಿಷಯದಾಸೆ ಗೊಂಡೋಲುವನ ಯಾತರ ಜನುಮ ಶ್ರೀನಾಥನ ಒಲುಮೆಗೆ ದೂರಾದ ನರನ. ಭಗವಂತನ ಒಲುಮೆ ದೂರ ಆಯಿತು ಅಂತಾದರೆ ಅವನ ಜನ್ಮವೇ ವ್ಯರ್ಥ ಅಂತ ಆಗ್ತದೆ. ಬಂಡು ಮಾತುಗಳನ್ನು ಮಾತಾಡುತ್ತಾ ದಿನಗಳನ್ನು ಕಳೆಯುತ್ತಾ ಭಗವಂತನ ಪಾದಪದ್ಮಗಳನ್ನು ಭಜಿಸದಲ್ಲೇ ಕೇವಲ ಮನದಲ್ಲಿ ಅಖಂಡವಾದ ವಿಷಯದ ಆಸೆಯನ್ನು ಪೂರೈಸಿಕೊಂಡು ಅದನ್ನೇ ತುಂಬಿಸಿಕೊಂಡು ಜೀವನವನ್ನು ನಡೆಸ್ತಾ ಇದ್ದದ್ದು ಅಂತಾದರೆ ಅದು ವ್ಯರ್ಥವಾದಂತಹ ಜನ್ಮ ಅಂತಾಗ್ತದೆ. ಸ್ನಾನ ಸಂಧ್ಯಾನವಿಲ್ಲ, ಮೌನ ಮಂತ್ರಗಳಿಲ್ಲ, ಮಹಾನುಭಾವರ ಸೇವೆ ಎಂದಿಗಿಲ್ಲ. ಹೀನ ವೃತ್ತಿಲಿ ಭವ ಕಾನನವನು ಸೇರಿ ಶ್ವಾನ ಸೂಕರನಂತೆ ಬಾಳುತಿಹನ ಯಾತರ ಜನುಮ ಶ್ರೀನಾಥನ ಒಲುಮೆಗೆ ದೂರಾದ ನರನ. ಸ್ನಾನ ಸಂಧ್ಯಾವಂದನೆಯನ್ನು ಮಾಡದಲೆ ಮೌನವಾಗಿ ಮಂತ್ರಾದಿಗಳ ಅನುಷ್ಠಾನವನ್ನು ಮಾಡಬೇಕು, ಅದೂ ಸಮೇತವೂ ಇಲ್ಲ. ಮಹಾನುಭಾವರು ಜ್ಞಾನಿಗಳು ಅವರ ಸೇವೆಯನ್ನು ಮಾಡ್ತಾ ನಮ್ಮ ಜೀವನವನ್ನು ನಾವು ನಡೆಸಬೇಕು. ಮಹಾನುಭಾವರ ದರ್ಶನವೇ ಕಡಿಮೆ, ಇನ್ನು ಅವರ ಸೇವೆ ಮಾಡುವಂತಹದ್ದು ಇಲ್ಲವೇ ಇಲ್ಲ. ಹೀನ ವೃತ್ತಿಯಲ್ಲಿ ಜೀವನವನ್ನು ನಡೆಸುತ್ತಾ ಈ ಭವ ಸಾಗರ ಭವ ಅರಣ್ಯ ಅನ್ನತಕ್ಕಂತಹದ್ದೇನಿದೆ ಇದನ್ನು ಸೇರಿದಂಥವರಾಗಿ ಸಂಸಾರದಲ್ಲಿ ಮುಳುಗಿ
ನಾಯಿ ಹಂದಿಯಂತೆ ಜೀವನವನ್ನು ನಡೆಸ್ತಾ ಇರತಕ್ಕಂತಹ ವ್ಯಕ್ತಿಯ ಜೀವನ ಅದು ಜೀವನವೇ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಭಗವಂತನ ಒಲುಮೆ ಬಹಳ ಮುಖ್ಯ, ಭಗವಂತನ ಉತ್ಸವದಲ್ಲಿ ಪಾಲ್ಗೊಳ್ಳುವುದು ಬಹಳ ಮುಖ್ಯ. ಇಂದು ನಾವೆಲ್ಲರೂ ಸ್ವಾಮಿಯ ಅನುಗ್ರಹದಿಂದ ಜಗದೊಡೆಯನ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ತಾ ಇದ್ದೇವೆ. ಹಿಂದಿನ ಸುಕೃತದಿ ಬಂದಿದೆ ನರದೇಹ. ಮನುಷ್ಯ ಜನ್ಮ ಬರುವುದು ಸುಲಭ ಏನಲ್ಲ. 84 ಲಕ್ಷ ಜೀವರಾಶಿಯನ್ನು ದಾಟಿದ ನಂತರ ಬರತಕ್ಕಂತಹದ್ದು ಸಾಧನ ಶರೀರ ಇದು. ದುರ್ಲಭಂ ಮಾನುಷಂ ಜನ್ಮ ತದಪ್ಯ ಧ್ರುವಮರ್ಥದಂ ಅಂತ ಹೇಳ್ತಾರೆ. ಅಂತಹ ದುರ್ಲಭವಾದಂತಹ ಮನುಷ್ಯ ಜನ್ಮ ಹೇಗೆ ಬಂದಿದೆ ಅಂದರೆ ಹಿಂದಿನ ಸುಕೃತದಿ ಬಂದಿದೆ. ಹಿಂದೆ ನಾವು ಮಾಡಿಕೊಂಡಂತಹ ಪುಣ್ಯ ಏನಿದೆ, ನಮ್ಮ ಗುರು ಹಿರಿಯರು ಏನು ಮಾಡಿದ್ದಾರೆ, ಅವರೆಲ್ಲರ ಪುಣ್ಯದ ಫಲದಿಂದ ನಾವು ಈ ಮನುಷ್ಯ ಜನ್ಮವನ್ನು ಪಡೆದುಕೊಂಡಂಥವರಾಗಿದ್ದೇವೆ. ಮುಂದೆ ಇನ್ಯಾವ ಗತಿ ಎಂಬೆಚ್ಚರದಿ ತಂದೆ ಮಹಿಪತಿ ನಂದನ ಪ್ರಭು ಗೋವಿಂದ ಮುಕುಂದನೆಂಬೋ ನಾಮವ ನೆನೆಯದ. ಭಗವಂತನನ್ನು ಗೋವಿಂದ, ಮುಕುಂದ, ಶ್ರೀನಿವಾಸ ಎಂಬುದಾಗಿ ಅವನ ನಾಮಸ್ಮರಣೆಯನ್ನು ಮಾಡ್ತಾ ಈ ಕಲಿಯುಗದಲ್ಲಿ ವಿಶೇಷವಾದಂತಹ ಸುಲಭವಾದ ಉಪಾಯ, ಸಾಧನೆಯ ಮಾರ್ಗ ಅದು ಹರಿನಾಮ ಸ್ಮರಣೆ. ಭಗವಂತನ ನಾಮವನ್ನು ಗೋವಿಂದ ಮುಕುಂದ ಎಂಬುದಾಗಿ ಸ್ಮರಿಸುತ್ತಾ ಜೀವನವನ್ನು ನಡೆಸದೇ ಇದ್ದದ್ದು ಅಂತಾದರೆ ಆ ಜನ್ಮ ವ್ಯರ್ಥ ಅನ್ನುವಂತಹದ್ದನ್ನು ತಿಳಿಸ್ತಾ ಇದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಪಾದಪದ್ಮವನ್ನು ಭಜಿಸುತ್ತಾ ತಾಯಿ ಶ್ರೀ ಮಹಾಲಕ್ಷ್ಮಿ ಭಗವಂತನ ಪಾದಸೇವೆಯನ್ನು ಮಾಡ್ತಾ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಾಳೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ ಎಂಬುದಾಗಿ ನವವಿಧವಾದಂತಹ ಭಕುತಿ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಂತಹದ್ದಾಗಿದೆ. ಅಂತಹ ನವವಿಧವಾದಂತಹ ಭಕುತಿಯಲ್ಲಿ ಒಂದಾಗಿರತಕ್ಕಂತಹ ಪಾದಸೇವನೆ ಅನ್ನುವಂತಹದ್ದೇನಿದೆ, ಅದರಲ್ಲಿ ಪ್ರಸಿದ್ಧಳಾದಂತಹ ತಾಯಿಯನ್ನು ನಾವು ಭಜಿಸುತ್ತಾ ಆ ತಾಯಿಯ ಎಡ ಕೈಗೆ ಅರ್ಚಕ ವರೇಣ್ಯರು ಕಂಕಣವನ್ನು ಕಟ್ಟುತ್ತಿದ್ದಾರೆ. ವೀಕ್ಷಿಸಿ ಧನ್ಯರಾಗೋಣ. ರಮಾರಮಣ ಗೋವಿಂದ ಗೋವಿಂದ. ತಾಯಿಯದ್ದೇ ಮತ್ತೊಂದು ರೂಪ ಭೂದೇವಿ ಅಮ್ಮನವರು. ಮೃತ್ತಿಕೆ ಹನಮೆ ಪಾಪಂ ಯನ್ಮಯ ದುಷ್ಕೃತಂ ಕೃತಂ. ಏನು ನಾನು ತಪ್ಪು ಮಾಡಿದ್ದೇನೆ, ಆ ತಪ್ಪನ್ನು ಪರಿಹರಿಸಿ ನನ್ನಲ್ಲಿ ಪ್ರಸನ್ನಳಾಗು ಎಂಬುದಾಗಿ ಭೂತಾಯಿಯನ್ನು ಪ್ರಾರ್ಥಿಸುತ್ತಾ ನಾವೆಲ್ಲರೂ ಕೂಡ ಭೂದೇವಿಯ ಪಾದಪದ್ಮಗಳನ್ನು ಭಜಿಸೋಣ. ಭಜಿಸಿ ಧನ್ಯರಾಗೋಣ. ಆ ತಾಯಿಯ ಕರುಣಾ ಕಟಾಕ್ಷಕ್ಕೆ ಪಾತ್ರರಾಗೋಣ. ಧರಾರಮಣ ಗೋವಿಂದ ಗೋವಿಂದ. ಧರಣಿ ದೇವಿಯ ಪಾದಪದ್ಮಗಳನ್ನು ಭಜಿಸುತ್ತಾ ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಅರ್ಚಕ ವರೇಣ್ಯರು ಈಗ ಪರಿಚಾರಕರಿಂದ ತಮ್ಮ ಬಲಗೈಗೆ ಕಂಕಣವನ್ನು ಕಟ್ಟಿಸಿಕೊಳ್ಳುವುದರ ಮುಖಾಂತರ ರಕ್ಷಾಬಂಧನ ಅನ್ನುವಂತಹ ಈ ಕೈಂಕರ್ಯ ಪರಿಸಮಾಪ್ತಿಯನ್ನು ಪಡೆಯುವಂತಹದ್ದಾಗ್ತಿದೆ. ನಾವೆಲ್ಲರೂ ಕೂಡ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ವೀಕ್ಷಿಸುವಂತಹ ಭಾಗ್ಯಶಾಲಿಗಳಾಗಿದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯ ಸೌಹಾರ್ದತೆಯಿಂದ ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ನಾವು ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಈ ಭಾಗ್ಯ ಸರ್ವದಾ ನಮ್ಮದಾಗಿರಲಿ, ನಿನ್ನ ಕರುಣೆ ಹೀಗೆ ನಮ್ಮೆಲ್ಲರ ಮೇಲಿರಲಿ ಎಂಬುದಾಗಿ ಜಗದೊಡೆಯನನ್ನು ಪ್ರಾರ್ಥಿಸುತ್ತಾ ಮುಂದಿನ ಕಾರ್ಯಕ್ರಮ ಅಗ್ನಿ ಪ್ರತಿಷ್ಠೆ. 33 ಕೋಟಿ ದೇವತೆಗಳ ಪ್ರತಿನಿಧಿಯಾಗಿ ಅಗ್ನಿಕುಂಡದಲ್ಲಿ ಅಗ್ನಿದೇವರ ಪ್ರತಿಷ್ಠೆಯನ್ನು ಮಾಡ್ತಾರೆ. ಆ ಅಗ್ನಿಯ ಪ್ರತಿಷ್ಠೆಯನ್ನು ವೀಕ್ಷಿಸುತ್ತಾ ಅಗ್ನಿದೇವರನ್ನು ಪ್ರಾರ್ಥಿಸುತ್ತಾ ಸ್ವಸ್ತಿ ಶ್ರದ್ಧಾ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಹವ್ಯವಾಹನ ಎಂಬುದಾಗಿ ಧನ್ಯರಾಗೋಣ. ಹರೇ ಶ್ರೀನಿವಾಸ. ಮೈ ದೇವಾದ್ರೇಣಮಾಜಂತ ಮಯ್ಯ ಶಿರಸ್ತು ಮೇ ದೇವೂತಿ ದೇವ್ಯಾ ಮಕ್ಕಿ ಜಂತವ್ಯಾನ್ ಹವ್ಯಾಗೋತ ಸತ್ಯಾಂ ಸೌಮ್ಯಸ್ತು ಯೇ ನಾಮಾನಿಗಾಹಂ ಗತಮಚ್ಚನಾಹಂ ಉದ್ವನ್ಯಮಾನಮಸ್ಯಾಮೇಭ್ಯಂ ಬಾಪ್ಮಾನಮಜಮಾನಸ್ಯಂತು ಶಿವಾನುಸ್ಯಂತು ಪ್ರದಕ್ಷ ಚಂದ ಮಾತಾ ಪೃಥ್ವೀ ತೋಕಸಾತ
भूतदिनेन सौम्या कृणद्धं प्रश्ना होतमिषते जातवेदो भुवनश्रेयते हिञ्चतपसोज्जनिषदेः अग्निमश्वत्था दिव्यवागुं समीगर्भार्जुनं व्योमि अभूः उपावरोह जातवेदः पुनस्तं देवेभ्यः श्रद्धिनोद्रोणे अग्नाया हिविते ज्ञानो विदाति निहता सुवृषि ऐतेनुस्वानुतेनुस्वासरस्तेनुस्वा देवसवितप्रसवा ब्रह्मज्ञानं ब्रह्मसाध्वीमस्रच वेनाभः सबुद्ध्यात्मा सृष्टा सश्चौन्मतशिवः ब्रह्माण्डमावाहयामि प्रजातमावाहयामि पितामहमावाहयामि हिरण्यगर्भावाहयामि ब्रह्मस्येदमासनं सोमो धेनुं सोमर्वन्तमास सोमो वीरं कर्मणं दातु साधन्यं ठिगं सभें पितृश्रवणं दातस्मै सोमावाहयामि ज्ञाङ्गमावाहयामि इन्दमावाहयामि चन्द्रमावाहयामि सोमस्येदमासनं ब्रह्मन् प्रोक्षिष्यामि प्रोक्षयज्ञं देवतावध्यत्तन्नागसुष्टेजमानोऽस्तु सप्तर्षीणागं सुतां मित्रलोकस्तत्रेमं यज्ञं यजमाञ्चदेहि ओं प्रोक्ष सोम प्रोक्षिष्यामि प्रोक्षयज्ञं देवतावध्यत्तन्नागसुष्टेजमानोऽस्तु सप्तर्षीणागं सुतां मित्रलोकस्तत्रेमं यज्ञं यजमाञ्चदेहि ओं प्रोक्ष पवित्रेः स्तो वैष्णव्ये स्तो यज्ञे स्तो वायुभूतेस्तो विष्णोर्मनसा भूतेस्तो यज्ञस्य पावनेस्तः परशरीर पवित्रेः स्तो वैष्णव्यो देवसवितप्रसपनात् प्रच्छिद्रेण पवित्रेण वसोत्सूर्यसरस्वैरापो देवीरग्रे भोग्रे भोग्रीं यज्ञं नेदाग्रे यज्ञपतिं दत्तविष्माणि द्रोत्तुर्ये यूजमिन्द्रनिध्वं तूर्ये प्रोक्षितास्ता विष्णवे नमः विष्णोऽस्तु पोसि दक्षिणतः विष्णोऽस्तु पोसि पश्चिमस्तु दत्तां देवेभ्यः विष्णोऽस्तु पोसि विष्णोऽस्तु पोसि श्रुतासि घृतासि ध्रुवासि तारणासि वाणस्पत्यो देवेभ्यः सन्दस्व ब्रह्मण्णवः प्रणेष्यामि यजमानवादमिच्छा प्रणयज्ञं देवतावर्धयतन्नागस्वष्टेजमानोऽस्तु सप्तर्षीणागं सुतां मित्रलोकस्तत्रेमं यज्ञं यजमाञ्चदेहि ओं प्रणया सोमावः प्रणेष्यामि यजमानवादमिच्छा प्रणयज्ञं देवतावर्धयतन्नागस्वष्टेजमानोऽस्तु सप्तर्षीणागं सुतां मित्रलोकस्तत्रेमं यज्ञं यजमाञ्चदेहि ओं प्रणया दक्षप्रदो ब्राह्मीं दीतेन प्रजातिमावाहयामि इन्द्रमावाहयामि अग्निमावाहयामि सोमावाहयामि सोमावाहयामि अग्निशोमावाहयामि प्रजातिमावाहयामि ब्रह्माण्डमावाहयामि इन्द्रमावाहयामि वसुनावाहयामि मर्तमावाहयामि रुद्राणावाहयामि अभावस्पृश्य ओं श्री विष्णुमावाहयामि बृहस्पतिमावाहयामि मित्रमावाहयामि वरुणमावाहयामि आदित्यानावाहयामि अश्विनामावाहयामि भूषणमावाहयामि कक्षमावाहयामि कक्षदेतु सोमावाहयामि औपासने यज्ञमावाहयामि यज्ञेश्वान् देवानावाहयामि सर्वदेवानावाहयामि आज्यभागे प्रजापतिष्ठनपामि इन्द्राष्टनपामि ज्ञेष्ठनपामि सोमाष्टनपामि ज्ञेष्ठनपामि सोमाष्टनपामि अग्निसोमाहाभ्याष्टनपामि प्रजापतिष्ठनपामि ब्रह्मणेष्टनपामि इन्द्राष्टनपामि वसुभ्याष्टनपामि मरुद्भ्याष्टनपामि रुद्रेभ्यष्टनपामि अभावस्पृश्य ओं श्री विष्णुवेष्टनपामि मित्राष्टनपामि वरुणाष्टनपामि आदित्येभ्यष्टनपामि अश्वभ्याष्टनपामि भूषणेष्टनपामि कक्षाष्टनपामि कक्षदेव सोमाष्टनपामि औपासनज्ञाष्टनपामि यज्ञदिश्वेभ्यो देवेभ्यष्टनपामि सर्वदेवेभ्यष्टनपामि आज्यन्त्रिप्रतिश्रयामि चरुन्त्रिप्रतिश्रयामि अग्ने ज्योतिषि समिति स्वाहा अमृतमसवारणमसि अन्तदं रक्षान्तरधारादयः प्रतिष्ठा रक्ष प्रतिष्ठारादयः चिक्पतिस्वाप्ना त्वच्छिद्रेण पवित्रेण सो सूर्यसरस्वती स्वाहा वाक्पतिस्वाप्ना त्वच्छिद्रेण पवित्रेण सो सूर्यसरस्वती स्वाहा देवस्वा सुविताप्ना सूर्यसरस्वती स्वाहा मूलाग्राभ्यङ्गतं स्पर्शयित्वा अध्यच्च अक्षता चर्विरिमाम्यग्निष्ठाध्यनस्सन्तेका च शतं च सहस्रं च आयुधं च नीतं च प्रेतं च अद्भुतं च निर्भुतं च समुद्राश्च मज्जञ्चान्तश्चापराधश्च मामेग्निष्ठाध्यनस्सन्तु इंद्राय नमः अग्निये नमः यमाय नमः निरुद्धे नमः वरुणाय नमः वायुवे नमः कुबेराय नमः ईशानाय नमः ब्रह्मणे नमः सोमाय नमः अग्ने नमः जातवेदसे नमः सहोत्से नमः विरप्रसे नमः पंकरासे नमः सर्पणे नमः वैश्वानराय नमः अग्निवृषाय नमः इतेन मन्यस्वा नमतेन मन्यस्वा सरस्तेन मन्यस्वा देवदेवतप्रसवा षष्टिसहस्राणि तमक्षमर्भदमानया अयन्त्यत्नात्माजातवेदस्तेनेद्सवधेजेद्वधेजास्तान् प्रजापशु ब्रह्मसेनान्नाद्येन समेधे स्वाहा वायुव्यादाग्नेयान्तं प्राप्ते स्वाहा नित्यादिशानन्तम् इन्द्राय स्वाहा अग्नेय स्वाहा सोमाय स्वाहा अग्निशोमाभ्यां स्वाहा प्राप्ते स्वाहा ब्रह्मणे स्वाहा इंद्राय स्वाहा वसुभ्य स्वाहा मरुद्भ्य स्वाहा रुद्रेभ्य स्वाहा अभावस्पृश्य ओं श्री विष्णवे स्वाहा बृहस्पते स्वाहा मित्राय स्वाहा वरुणाय स्वाहा आदित्येभ्य स्वाहा शुभाय स्वाहा पूष्णे स्वाहा क्षाय स्वाहा क्षय सोमाय स्वाहा औपासने यज्ञाय स्वाहा यज्ञदिश्वेभ्यो देवेभ्य स्वाहा सर्वदेवेभ्यः स्वाहा ओं भू स्वाहा ओं भू स्वाहा ओं सो स्वाहा ओं भूर्भुवः स्वाहा इतेन मगस्था नुतेन मगस्था सरस्तेन मगस्था देवसवितः प्रासावीः ओं भूः अतिपुरोत्तिष्ठायामस्यां श्रीनिवासस्वामिनः
వైవాహికోత్సకర్మాంగం ఆహార హోమాంతే సర్వం తరుపర్యాదరణాత్ ప్రాయస్తాత్మతో దేవాదివైష్ణవం కరిష్యే ఐతేన మునిస్వాన్ ఉదయన మునిస్వా సరస్తేన మునిస్వా దేవదప్రసవ ఓం మతో దేవాహ మంత్రతో విష్ణుచక్రమే పృథివ్యా సప్తాం విశ్వాహ ఇదం విష్ణుచక్రమే త్రదాన దేవదం సమోఢమస్వాం శ్రే స్వాహ త్రీణిపదాచక్రమే విష్ణుగోపాదాభ్య तथाधर्मान् धारयन् सः विष्णोः कर्मान् पश्येतः वृतानि पश्यसि इन्द्रस्य जसगा सः तद्विष्णोः परमं पदं सदा पश्यन् सूर्यः दिवि वचक्षरादग्रसः तद्विप्रासः पुण्यवोजार्धभागं तत्समिदते विष्णोर्यत्परमं पदग्रसः ॐ भूस्वः ॐ भूस्वः ॐ स्वस्वः ॐ भूर्भुवस्वः तेन मुखस्थानुतेन मुखस्थाः सरस्वतेन मुखस्थाः देवदत्तप्रासावीः పాడరో అప్సరో గణము ఆడరో పాడరో అప్సరో గణము వీడే మూలిందరో విభవము నేడు వీడే మూలిందరో విభవము నేడు ఆడరో పాడరో అప్సరో గణము వీడే మూలిందరో విభవము నేడు ఆడరో పాడరో అప్సరో గణము ఆడరో పాడరో అప్సరో గణము కమలారమణుని కళ్యాణమునకు తమినదె గరుడ ధ్వజమెసగి కమలారమణుని కళ్యాణమునకు తమినదె గరుడ ధ్వజమెసగే కమలుచు మ్రోసెను దివ్య దుందుగులు గమనించరు దివి గల దేవతలు కమలుచు మ్రోసెను దివ్య దుందుగులు గమనించరు దివి గల దేవతలు ఆడరో పాడరో అప్సరో గణము వీడే మూలిందరో విభవము నేడు ఆడరో పాడరో అప్సరో గణము ఆడరో పాడరో అప్సరో గణము వెలయగలక్ష్మీ విభుని పెండ్లికిని వలసి అంకురార్పణమదివో వెలయగలక్ష్మీ విభుని పెండ్లికిని వలసి అంకురార్పణమదివో కలగొనని చేరు గంధాక్షతలవే చెలగి కైకొనరు శ్రీ వైష్ణవులు కలగొనని చేరు గంధాక్షతలవే చెలగి కైకొనరు శ్రీ వైష్ణవులు ఆడరో పాడరో అప్సరో గణము వీడే మూలిందరో విభవము నేడు ఆడరో పాడరో
नारायणस्य अचिन्त्यापरिशक्त्या भ्रमाणस्य महाजलौघस्य मध्ये परिभ्रमाणानाम् अनेककोटिब्रह्माण्डानां एकतमे पृथिव्यप्तेज वायुवाकाशाहङ्कारमदव्यक्ताख्य सप्तावर्णीरावृते अस्मिन् मातिब्रह्माण्डे आधारशक्तिश्रीवराहकूर्मानन्दाष्टदिग्गजोपरि प्रतिष्ठितानाम् अतल वितल सतल नतल प्रतल महातल सातल तलातल सप्तपातालाक्ष सप्तलोकानां ऊर्ध्वभागे भूलोक भोर्लोक सुवर्लोक महर्लोक जनोलोक तपोलोक सत्यलोकाक्ष षल्लोकानां अधोभागे महानालायमानस्य फणिराजस्य शेषस्य सहस्रफणामणिमण्डलमण्डिते ऐरावतपुण्डरीकवामनकुमुदाञ्चन पुष्पदन्त सार्वभौम सुप्रतीकाक्ष अष्टदिग्दण्डशुण्डादण्डोत्तम्पिते अमरावती तेजोवती संयमनी रक्षोवती सिन्धुमती गन्धवत्यरकावती यशोवती इति अष्टदेवप्री विराजते इन्द्राग्नियमनिरतिवरुणवायुकुबेरीशानाख्य अष्टलोकपालकपरिपालिते लोकालोकचलवलयिते लवणेक्षसरासर्पिततिक्षीरशुद्धोरगाख्य सप्तान्नवपरिभृते जम्बूप्लक्षकुचक्रवञ्च सागतान्मलिपुष्करागाख्य सप्तद्वीपद्वीपते माहेन्द्रमलय सह्यदृक्तमदृक्तमद्विन्द्यपार्यात्राख्य सप्तकुलपर्वतविराजते भारतकिम्पुरुषहारेणावृतभद्राश्वकेतुकमार्गरमणककुर्वर्षाख्य नववर्षाणां मध्ये भरतवर्षे महासरोवराकार 50-षट्कोटियोजनविस्तीर्ण भूमण्डले लक्षयोजनविस्तीर्ण जम्बूद्वीपे दण्डकारण्ये प्रजापतिक्षेत्रे कर्मभूमौ अवन्तिकुरुक्षेत्रादिसमभूमध्यरेखायाः पूर्वदिग्भागे श्री आदिवराहक्षेत्रे मम अनेकजन्मसु ह्यजन्मनि च एतक्षणपर्यन्तं बाल्यौपनकौमारवार्धिकेषु रहस्यप्रकाशे च आवृत्त अनावृत्तमहापातकादिसमस्त दुरितक्षयार्थं दशपूर्वेषां दशापरेषां मत्वंस्यानां मातृवंस्यानां सर्वेषां पितॄणां कुम्भैपाकलोहितदामादि सङ्घातपकालसूत्रादि विदेभ्यो महाघोरेभ्यो नरकेभ्यः उत्तीर्य तलैः सूर्यमण्डलपर्यन्तं कृतराशेर्वत्सहस्रावसाने एकैकतरापुरुषक्रमेण सर्वराष्ट्रसंहितकाले श्रीहरिलोके निवासिद्ध्यर्थं त्रीणियुगाग्निष्टमद्राप्ताप्तोर्जाम शान्तवन वाजपेय पौण्डरीकाश्वमेधादि शतकलपुण्यफलावाप्त्यर्थम् आमोद प्रमोद सम्मोद वैकुण्ठाख्यलोकेषु सालोक्य सारूप्य सामीप्य सायुज्य चतुर्विधमोक्षफलसिद्ध्यर्थं परव्यूहमन्तर्यामि अर्चावतारस्वरूपरवणवैः भृग्वादिभिर्मन्वादिभिर्दिव्यवैष्टादितगृह कन्यादानकल्पोक्त कन्यादानमहादानं करिष्ये अस्य श्रीमदादि नारायणस्य अनेककोटिब्रह्माण्डनायकस्य अनन्तकल्याण गुणगणगाम्भीर्यस्य दिव्यमङ्गलविग्रहस्य शङ्खचक्रगदापद्माङ्कित कोटिसूर्यप्रकाशकस्य श्रीमतो वैकुण्ठनायकस्य श्रीमद्वैखानस आगमोक्तप्रकारेण आङ्गीरद बारहस्पत्य भारद्वाज त्रयार्षेय प्रवरान्वित भारद्वाजगोत्रोद्भवस्य परव्यूहमन्तर्यामि अर्चावताररूपस्य श्रीमहाविष्णोः परब्रह्मणोन्नत्रे आङ्गीरद बारहस्पत्य भारद्वाज त्रयार्षेय प्रवरान्वित भारद्वाजगोत्रोद्भवस्य जगत्कारणभूतस्य मूलप्रकृतिस्वकीयमानस्य त्रिगुणात्मकस्य गुणत्रयकर्मणो ख्यातिवशादि उत्पत्तिस्थितिरे कारणभूतस्य श्रीमहाविष्णोः परवासुदेवशर्मणः पौत्राय आङ्गीरद बारहस्पत्य भारद्वाज त्रयार्षे प्रवरान्वित भारद्वाजगोत्रोद्भवस्य समस्त देवतागण निकुट मकुट मणिगण विजृम्भित पादारविन्दस्य श्रीमहाविष्णोः आदिनारायणशर्मणः पुत्राय आङ्गीरद बारहस्पत्य भारद्वाज त्रयार्षे प्रवरान्वित भारद्वाजगोत्रोद्भवाय भक्तलोकपरिपालनाय किरीटहारकेयूर दिव्याभरणभूषिताय कौस्तुभालङ्कृताय दिव्यपीताम्बरधराय निजावताराय स्वर्णगरुडवाहनारूढाय अचिन्त्यदिव्याद्भुत नित्ययौवनस्वाभावलावण्य तेजोरत्नाकराय अखिलशाखाध्यायिनो श्रवणनक्षत्रे मकररासो जाताय श्री श्रीनिवासस्वामी परब्रह्मणे वराय ऋग्यजसामधर्वण सकलवेदाध्यायिनीं भार्गवच्चवनाप्नुवानारोवेदलपञ्चार्षे प्रराणित
ಭಾರ್ಗವಸಗೋತ್ರೋದ್ಭವೀಂ ಸರ್ವಾಲಂಕಾರವತೀಂ ಸುರಾಂಗಣಾ ಸಂಸೇವಿತ ಪಾದಾರವಿಂದಾಂ ಶ್ರೀಮಹಾವಿಷ್ಣೋಃ ವಕ್ಷಸ್ಥಲನಿವಾಸನೀಂ ಅನಂತಗುಣಾತ್ಮಿಕಾಂ ಭೃಗವತ್ಸಂಕಲ್ಪದನಿಯಾಂ ಭಾರ್ಗವೀಂ ಉತ್ತರಫಲ್ಗುಣೀ ನಕ್ಷತ್ರೇ ಕನ್ಯಾರಾಸು ಜಾತಾಯಾಂ ಶ್ರೀದೇವಿ ನಾಮ್ನೀಂ ಇಮಾಂ ಕನ್ಯಾಂ ಋಣೀತ್ವಮೇ ದಾಸ್ಯಾಮಿ. ಋಗ್ಯಜಸ್ಸಾಮಧರ್ವಣ ಸಕಲವೇದಾಧ್ಯಾಯಿನೀಂ ಕಾಶ್ಯಪಯಾವತ್ಸಾರಣೆ ಧೃತ್ರಯಾರ್ಷೆ ಪ್ರಾಣಿತ ಕಾಶ್ಯಪಗೋತ್ರೋದ್ಭವೀಂ ಸರ್ವಾಲಂಕಾರವತೀಂ ಸುರಾಂಗಣಾ ಸಂಸೇವಿತ ಪಾದಾರವಿಂದಾಂ ಶ್ರೀಮಹಾವಿಷ್ಣೋಃ ಅತ್ಯಂತ ಮನೋಹರೀಂ ಕಶ್ಯಪ ಪ್ರಜಾಪತೇಃ ಸಂಕಲ್ಪದನಿಯಾಂ ಕಾಶ್ಯಪೀಂ ರೇವತಿ ನಕ್ಷತ್ರೇ ಮೀನರಾಸು ಜಾತಾಯಾಂ ಶ್ರೀಭೂದೇವಿ ನಾಮ್ನೀಂ ಇಮಾಂ ಕನ್ಯಾಂ ಋಣೀತ್ವಮೇ ದಾಸ್ಯಾಮಿ. ಕನ್ಯಾಂ ಕನಕಸಂಪನ್ನಾಂ ಕನಕಾಭರಣೇತಾಂ ದಾಸ್ಯಾಂ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕಂ ಜಿಗೀರ್ಷ್ಯ ಸಾಲಂಕೃತಾಂ ಮಾಂ ಸಾಧ್ವೀಂ ಸುಶೀಲಾಯ ಸಮೇಧಸೆ ಪ್ರೇತೋಹಂ ಪ್ರೇಕ್ಷಾಮಿ ಸರ್ವಕಾಮ್ಯಾರ್ಥಸಿದ್ಧಯೇ ವಿಶ್ವಂಭರಾ ಸ್ವರೂಪಾ ಸದ್ಗುಣ ಸರ್ವದೇವತಾ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪ್ರೀಣಾತು ಕಮಲಾಪತಿ. ಕನ್ಯಾದಾನ ಸಮುತ್ರೋಸ್ತಿ ಭವಂತೋ ಮಹಾಂತೋ ನ ಗೃಹ್ಣಂತು ಸುಮುಹೂರ್ತೋಸ್ತು. ಸ್ವಾಮಿಯ ಪಾದಪದ್ಮಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಈ ಸಮಯ ಲೋಕಕ್ಕೆ ವಿಶೇಷವಾದಂತಹ ಮಂಗಳವನ್ನುಂಟು ಮಾಡುವಂತಹದ್ದಾಗಲಿ ಕಾಲರೂಪನಾಗಿರತಕ್ಕಂತಹ ಭಗವಂತನಲ್ಲಿ ಅತ್ಯಂತ ಭಕ್ತಿಯಿಂದ ಅರ್ಚಕ ವರೇಣ್ಯರು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಇಂತಹ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆ ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ಳುತ್ತಾ ಅವನ ಪಾದಪದ್ಮಗಳನ್ನು ಆಶ್ರಯಿಸಿ ಧನ್ಯರಾಗೋಣ. ಇಕೋ ನೋಡೆ ರಂಗನಾಥನ ಚಿಕ್ಕ ಪಾದವ ಸಿಕ್ಕಿತೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ ಎಂಬುದಾಗಿ ಜ್ಞಾನಿಗಳು ಸ್ವಾಮಿಯ ಪಾದಪದ್ಮಗಳನ್ನು ವಿಶೇಷವಾಗಿ ಆರಾಧಿಸುತ್ತಾರೆ. ಆ ಪಾದಪದ್ಮಗಳ ವರ್ಣನೆಯನ್ನು ಮಾಡ್ತಾ ಅದ್ಭುತವಾದ ರೀತಿಯಲ್ಲಿ ಶಂಖ ಚಕ್ರ ಗದಾ ಪದ್ಮ ಅಂಕಿತ ಪಾದವ ಅಂಕುಶ ಕುಲಿಶ ಧ್ವಜ ರೇಖಾ ಅಂಕಿತ ಪಾದವ ಪಂಕಜಾಸನ ಹೃದಯದಲ್ಲಿ ನಲಿಯುವ ಪಾದವ ಸಂಕಟಹರಣ ವೆಂಕಟೇಶನ ದಿವ್ಯ ಪಾದವ ಇಕೋ ನೋಡೆ ರಂಗನಾಥನ ಚಿಕ್ಕ ಪಾದವ. ಸ್ವಾಮಿಯ ಪುಟ್ಟ ಪುಟ್ಟ ಪಾದಗಳನ್ನು ನೋಡಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಜ್ಞಾನಿಗಳು. ಆ ಪಾದದ ಅಡಿಯಲ್ಲಿ ಶಂಖ ಚಕ್ರ ಗದಾ ಪದ್ಮ ಇವುಗಳೆಲ್ಲವೂ ಕೂಡ ಕಾಣಸಿಗ್ತಾ ಇದ್ದಾವೆ. ಅಂಕುಶ ಕುಲಿಶ ಧ್ವಜರೇಖಾ ಇವುಗಳಿಂದ ವಿರಾಜಿಸ್ತಾ ಇದೆ. ಪಂಕಜಾಸನನಾಗಿರತಕ್ಕಂತಹ ಆ ಬ್ರಹ್ಮದೇವರ ಹೃದಯದಲ್ಲಿ ನಲಿತಾ ಇರತಕ್ಕಂತಹ ಪಾದ ಇದು. ಸಂಕಟಗಳನ್ನು ಹರಣ ಮಾಡುವಂತಹ ವೆಂಕಟೇಶ್ವರ ಸ್ವಾಮಿಯ ದಿವ್ಯವಾದಂತಹ ಪಾದ ಎಂಬುದಾಗಿ ಜ್ಞಾನಿಗಳು ಆ ಭಗವಂತನ ಪಾದಪದ್ಮಗಳನ್ನು ಭಜಿಸುವಂತಹದ್ದು. ಲಲನೆ ಲಕ್ಷ್ಮಿ ಅಂಕದಲ್ಲಿ ನಲಿಯುವ ಪಾದವ ಜಲಜಾಸನನ ಅಭೀಷ್ಟವೆಲ್ಲ ಸಲಿಸುವ ಪಾದವ ಮಲ್ಲರ ಗೆಲಿದು ಕಂಸಾಸುರನ ಕೊಂದ ಪಾದವ ಬಲಿಯ ಮೆಟ್ಟಿ ಭಾಗೀರಥಿಯ ಪಡೆದ ಪಾದವ. ಲಕ್ಷ್ಮಿಯ ಅಂಕದಲ್ಲಿ ಯಾವಾಗಲೂ ಕೂಡ ಇರತಕ್ಕಂಥದ್ದು. ತನ್ನ ಸೇವೆಯಲ್ಲಿಯೇ ನಿರತಳಾಗಿರ್ತಕ್ಕಂತಹ ಆ ಲಕ್ಷ್ಮೀದೇವಿ ತನ್ನ ತೊಡೆಯ ಮೇಲೆ ಭಗವಂತನ ಪಾದವನ್ನು ಇರಿಸಿಕೊಂಡು ಪಾದವಹನವನ್ನು ಮಾಡ್ತಾ ಇರ್ತಾಳೆ. ಜಲಜಾಸನನಾದಂತಹ ಬ್ರಹ್ಮನ ಅಭೀಷ್ಟಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಪೂರ್ಣ ಮಾಡುವಂತಹದ್ದು ಸ್ವಾಮಿಯ ಪಾದಪದ್ಮಗಳು. ಎಂತಹ ಮಲ್ಲರಾದರೂ ಕೂಡ ಅವರೆಲ್ಲರನ್ನ ಗೆದ್ದು ಕಂಸಾಸುರನನ್ನು ಕೊಂದು ಹಾಕಿರುವಂತಹದ್ದು ಈ ಸ್ವಾಮಿಯ ಪಾದ. ಬಲಿಯನ್ನು ಮೆಟ್ಟಿ ಭಾಗೀರಥಿಯನ್ನು ಪಡೆದಂತಹ ಪಾದ ಈ ದಿವ್ಯವಾದಂತಹ ಪಾದ. ಇಕೋ ನೋಡಿ ರಂಗನಾಥನ ಚಿಕ್ಕ ಪಾದವ ಎಂಬುದಾಗಿ ಜ್ಞಾನಿಗಳು ಕೊಂಡಾಡ್ತಾ ಇದ್ದಾರೆ. ಬಂಡೆಯ ಬಾಲೆಯ ಮಾಡಿದ ಉದ್ದಂಡ ಪಾದವ ಅಹಲ್ಯೆ ಶಾಪ ವಿಮೋಚನವನ್ನು ಮಾಡಿರ್ತಕ್ಕಂಥದ್ದು ಈ ಪಾದ. ಬಂಡಿಲಿದ್ದ ಶಕಟಾಸುರನ ಒದ್ದ ಪಾದವ ಬಂಡಿಯ
ರೂಪದಲ್ಲಿ ಬಂದಿರತಕ್ಕಂತಹ ಶಕಟಾಸುರನನ್ನು ಒದ್ದು ಸಂಹಾರ ಮಾಡಿರ್ತಕ್ಕಂಥದ್ದು. ಅಂಡಜ ಹನುಮರ ಭುಜದೊಳೊಪ್ಪುವ ಪಾದವ ಕಂಡೇನೆ ಶ್ರೀರಂಗ ವಿಠಲನ ದಿವ್ಯ ಪಾದವ. ಭಗವಂತನ ಪಾದ ಇದು. ಹನುಮಂತ ದೇವರ ಭುಜದ ಮೇಲೆ ಒಪ್ಪಿರತಕ್ಕಂತಹದ್ದು, ವಿರಾಜಿಸ್ತಾ ಇರತಕ್ಕಂತಹ ಪಾದ. ಅಂತಹ ಆ ಪಾದಪದ್ಮಗಳನ್ನು ಭಜಿಸುತ್ತಾ ನಾವೆಲ್ಲರೂ ಕೂಡ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಶ್ರೀಶ ನೀನಹುದೋ ಶೇಷಾಚಲವಾಸ, ನೀನಹುದೋ ಶೇಷಶಯನ ಸುರೇಶ ವಂದಿತ, ಶೇಷ ಜನರನ್ನು ಪಾಲಿಸಿ ಬಡ್ಡಿ ಕಾಸು ಸೇರಿಸಿ ಗಂಟು ಕಟ್ಟುವ ಎಂಬುದಾಗಿ, ಕೇಸಕ್ಕಿ ತಿಮ್ಮಪ್ಪ ನೀನೇ ಎಂಬುದಾಗಿ ಆ ಸ್ವಾಮಿಯನ್ನು ಜ್ಞಾನಿಗಳು ಕೊಂಡಾಡ್ತಾ ಇದ್ದಾರೆ. ಅಂತಹ ಸ್ವಾಮಿಯ ಕಲ್ಯಾಣೋತ್ಸವದಲ್ಲಿ ಮಂಗಳಕರವಾದಂತಹ ಮಾಂಗಲ್ಯ ಪೂಜೆ ಎನ್ನುವಂತಹ ಘಟ್ಟ, ಶುದ್ಧೋದಕದಿಂದ ಮಂಗಳಕರವಾದ ಮಾಂಗಲ್ಯಗಳನ್ನು ಅಭಿಷೇಕಿಸಿ ಸ್ವಾಮಿಯ ಮುಂಭಾಗದಲ್ಲಿ ಹರಿವಾಣ, ಅದರ ಮೇಲೆ ತೆಂಗಿನಕಾಯಿ, ಅದರ ಮೇಲೆ ಆ ವಿಶಿಷ್ಟವಾದ ಆ ಮಾಂಗಲ್ಯಗಳನ್ನು ಇರಿಸಿ ಅರಶಿಣ ಕುಂಕುಮ ಗಂಧ ಪುಷ್ಪ ಅಕ್ಷತೆಗಳಿಂದ ಅಲಂಕಾರವನ್ನು ಮಾಡಿ ಅನೇಕ ಉಪಚಾರ ಪೂಜೆಗಳನ್ನು ಸಲ್ಲಿಸಿ ಅರ್ಚಕ ವರೇಣ್ಯರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಮಂಗಳಕರವಾದ ಮಾಂಗಲ್ಯ ಪೂಜೆ ಎನ್ನುವಂತಹ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ಆ ಮಾಂಗಲ್ಯದ ಅಭಿಮಾನಿನಿಯಾಗಿರ್ತಕ್ಕಂತಹ ಶ್ರೀ ಮಹಾಲಕ್ಷ್ಮಿಯನ್ನು ಭಜಿಸುತ್ತಾ ಅರ್ಚಕ ವರೇಣ್ಯರು ಮಾಂಗಲ್ಯ ಪೂಜೆ ಎನ್ನುವ ಘಟ್ಟವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಅಗ್ನಿ ಪ್ರತಿಷ್ಠೆಯ ನಂತರದಲ್ಲಿ ಮಧುಪರ್ಕ ನಿವೇದನೆಯನ್ನು ಮಾಡಿದ್ದಾರೆ. ತೆರೆಯ ಮರೆಯಲ್ಲಿ ಶ್ರೀನಿವಾಸ ದೇವರಿಗೆ ಹಾಲು, ಜೇನು, ಮೊಸರು ಮುಂತಾದವುಗಳನ್ನು ಅರ್ಪಿಸಿರುವಂತಹದ್ದು. ತದನಂತರ ಅಂತಃಪಟವನ್ನು ಹಿಡಿದು ಶ್ರೀದೇವಿ ಭೂದೇವಿ ಅಮ್ಮನವರಿಗೂ ಶ್ರೀನಿವಾಸ ದೇವರಿಗೂ ಕೂಡ ಬಹಳ ಭಕ್ತಿಯಿಂದ ನೂತನ ವಸ್ತ್ರಗಳ ಸಮರ್ಪಣೆಯನ್ನು ಮಾಡಿ ಕನ್ಯಾದಾನ ಮಹಾ ಸಂಕಲ್ಪವನ್ನು ಉಚ್ಚರಿಸಿರುವುದನ್ನು ನಾವು ಕೇಳಿದ್ದೇವೆ. ಶ್ರೀದೇವಿ ಭೂದೇವಿ ಅಮ್ಮನವರ ಗೋತ್ರ ಪ್ರವೃತ್ತಿಗಳನ್ನು ಉಚ್ಚರಿಸುತ್ತಾ ಶ್ರೀನಿವಾಸ ದೇವರ ವಂಶ ಪರಂಪರೆಯ ವರ್ಣನೆಯನ್ನು ಮಾಡ್ತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನನ್ನು ಮನಸ ಪ್ರಾರ್ಥಿಸುತ್ತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಭಕ್ತರಿಗೂ ಕೂಡ ವಿಶೇಷವಾದ ಅಭಿವೃದ್ಧಿ ಅನ್ನುವುದು ಉಂಟಾಗಲಿ ಎಂಬುದಾಗಿ ಸ್ವಾಮಿಯ ಪಾದಪದ್ಮಗಳಲ್ಲಿ ದಶಪೂರ್ವೇಶಾಂ ದಶಾಪರೇಶಾಂ ಎಂಬುದಾಗಿ ಹಿಂದಿನ 10 ತಲೆಮಾರು, ಮುಂದಿನ 10 ತಲೆಮಾರು, ಪ್ರಸ್ತುತ ಇರತಕ್ಕಂತಹ ವರ್ತಮಾನ ಜನದವರ ಅಭಿವೃದ್ಧಿಯನ್ನು ಯಾರ್ಯಾರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಭಕ್ತರು ಅವರೆಲ್ಲರೂ ಕೂಡ ಯಜಮಾನರೇ. ಅಂತಹ ಯಜಮಾನರ ಅಭಿವೃದ್ಧಿಯನ್ನು ಅರ್ಚಕ ವರೇಣ್ಯರು ಸ್ವಾಮಿಯ ಪಾದಪದ್ಮಗಳಲ್ಲಿ ಪ್ರಾರ್ಥನಾರೂಪವಾಗಿ ಸಲ್ಲಿಸಿ ಮಂಗಳಕರವಾದ ಮಾಂಗಲ್ಯ ಪೂಜೆಯನ್ನು ನೆರವೇರಿಸಿಕೊಡುತ್ತಾ ಇದೋ ಈಗ ನಮ್ಮೆಲ್ಲರನ್ನು ಕೂಡ ಆನಂದಗೊಳಿಸುವಂತಹ ಮಾಂಗಲ್ಯ ಧಾರಣ ಮಹೋತ್ಸವವನ್ನು ನೆರವೇರಿಸಿಕೊಡುತ್ತಾರೆ. ಆ ಮಾಂಗಲ್ಯವನ್ನು ಸ್ವಾಮಿಯ ಕೈಗೆ ಮುಟ್ಟಿಸಿ ಸ್ವಾಮಿಯ ಪಾದಪದ್ಮಗಳನ್ನು ನಮಿಸಿದ ನಂತರ ಆ ಮಾಂಗಲ್ಯವನ್ನು ಮುಟ್ಟಿಸಿ ಶ್ರೀದೇವಿ ಭೂದೇವಿ ಅಮ್ಮನವರ ಕುರುಳಿಗೆ ಅರ್ಪಿಸುತ್ತಾರೆ. ವೀಕ್ಷಿಸಿ ಧನ್ಯರಾಗೋಣ. ರಮಾರಮಣ ಗೋವಿಂದ ಗೋವಿಂದ, ಧರಾರಮಣ ಗೋವಿಂದ ಗೋವಿಂದ, ಸಪ್ತಗಿರಿವಾಸ ಶೇಷೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ತಂತ್ರಯೋ ವೇದ ಅನ್ವಸಜ್ಜಂದ ತಾನ್ ಹಸ್ತೆ ಕುರುತ ಅಥ ಸೀತಾ ಸಾವಿತ್ರೀ ಸುಮಂಗಳೀರ್ಯಂ ಮಧೋರಿಮಾಗುಂ ಸಮೇತವತ್ಸದ ಸೌಭಾಗ್ಯಮತ್ವೈ ದತ್ತಾಯಾಧಾಸ್ತಂ ವಿಪರೇತನ ಶ್ರಿಯೇ ಜಾತ ಶ್ರಿಯ ನಿರ್ಯಾಯ ಶ್ರೀ ಅಂಬಯೋ ಚರುಭ್ಯೋ ದಾದಿ ಶ್ರೀ ಅಂಬಸಾನಾಮೃತಮಾಜನ್ ಭವಂತ ಸತ್ಯ ಸಮಿಧಾಂ ತದ್ರೌ ಮಾಂಗಲ್ಯಂತಂತು ನಾನೇನ ಲೋಕರಕ್ಷಣ ಹೇತವೇ ಕಂಠೆ ಭದ್ರಾಮಿ ಶುಭಗೆ ರಕ್ಷತ್ವಂ ಭುವನತ್ರಯಂ. ಶ್ರೀದೇವ್ಯೈ ನಮಃ. ಮಾಂಗಲ್ಯಧಾರಣ ಸಮರ್ಥೋಸ್ತೆ ಭವಂತೋ ಮಹಾಂತೋ ನಿಗೃಹ್ಣಂತು. ಸುಮುಹೂರ್ತೋಸ್ತು. ಪ್ರಜಾಪತಿಸ್ತಾಮುಖಂ ರಾಜಾನಮಸೃಜತ ತಂತ್ರಯೋ ವೇದ ಅನ್ವಸೃಜ್ಯಂತ ತಾನ್ ಹಸ್ತೆ ಕುರುತ ಅಥ ಸೀತಾ ಸಾವಿತ್ರೀ ಸುಮಂಗಳೀರ್ಯಂ ಮಧೋರಿಮಾಗುಂ ಸಮೇತಪಶ್ಯತ ಸೌಭಾಗ್ಯಮತ್ವೈ ದತ್ತಾಯಾಧಾಸ್ತಂ ವಿಪರೇತನ ಮೇಧಿನಿ ದೇವಿ ವಸುಂಧರಾ ಸ್ಯಾದುದಾ ದೇವಿ ವಾಸವೀಃ ಬ್ರಹ್ಮವರ್ಚಸ್ಪತೃಣಾಂ ಶ್ರೋತ್ರಂ ಚಕ್ಷುರ್ಮಣಃ. ಭೂದೇವ್ಯೈ ನಮಃ. ಮಾಂಗಲ್ಯಧಾರಣ ಸಮರ್ಥೋಸ್ತೆ ಭವಂತೋ ಮಹಾಂತೋ ನಿಗೃಹ್ಣಂತು. ಸುಮುಹೂರ್ತೋಸ್ತು. ಸುಪ್ರತಿಷ್ಠಿತಮಸ್ತು.
ఇద్దరికి నీవేళ అట్టే లక్ష్మీనారాయణ యోగము ఎట్టుగూడె పెండ్లి యోగమిద్దరికి నీవేళ అట్టే లక్ష్మీనారాయణ యోగము అట్టే లక్ష్మీనారాయణ యోగము. నెలత కమలవాసి నీవు కమలాక్షుడవు పొలతికి నీకు గూడె పొంతనాలు. నెలత కమలవాసి నీవు కమలాక్షుడవు పొలతికి నీకు గూడె పొంతనాలు. వలుద చక్రవాకాలు వనితకు చాలు, వలుద చక్రవాకాలు వనితకు చాలు. నీవు ఎలమి చక్రాయుధుడవు ఇద్దరికి తగును, ఎలమి చక్రాయుధుడవు ఇద్దరికి తగును. ఎట్టుగూడె పెండ్లి యోగమిద్దరికి నీవేళ అట్టే లక్ష్మీనారాయణ యోగము అట్టే లక్ష్మీనారాయణ యోగము. అగ్నిరేత ప్రథమో దేవతా నాగంసోహ సప్రజాం శుద్ధమతివాచాద్ తదేం రాజావరుణ్ మనతాం ధైర్య స్త్రీపత్రహన్ నరాధాత్సాహ ఇమామగ్నిస్త్రాతాంగారపత్య ప్రజాం శుద్ధమతివాచాద్ తదేం రాజావరుణ్ మనతాం ధైర్య స్త్రీపత్రహన్ నరాధాత్సాహ ఇమం మే వర్ణసిదేహముద్వాచముడయా తామస్రాజగే స్వాహ తత్వాజాం బ్రహ్మణామందమానస్తాచాహ స్థేజమానోభిర్భిః అహేడమానవరుణేహ భవద్రహిం సమాన ఆయుః ప్రమోషే స్వాహ తన్నోగ్నేవరుణస్య విద్వాన్ దేవసేడవయాశిష్టాః యజుష్టో పండితమశోషధానో విశ్వాద్వేషాగం సుబ్రహ్మత్యత్సాహ తత్తన్నోగ్నేమో భవతి నేతి స్వాస్యావసోభ్యుష్టౌ అవయక్షుణావరణగమ్రాణవిహిం సుహోనేతి స్వాహ త్వమగ్నే అయాస్తయాసన్మనసా ఇదః అయాసన్హవ్యమూషేయానో దేహి వై జగ్గు స్వాహ ఓం భూ స్వాహ ఓం భూ స్వాహ ఓం స్వాహ ఓం భూర్భువ స్వాహ ఐతేన ముఖస్థాః నమతేన ముఖస్థాః సరస్తేన ముఖస్థాః దేవసేదప్రాసావీః ఓం భూభవతి పురోత్తిష్టాయాం స్వాం శ్రీనివాసస్వామినః వైవాహికోత్సర్వాంగం రాజహోమం కరిష్యే ఐతేన మనిస్వా నమతేన మనిస్వా సరస్తేన మనిస్వా దేవసేదప్రసవా ఇమాం రాజాంతి ఆజ్యమభిగార్యాం. ఇమాం లాజానపామి సమృద్ధికిరణాన్ మమ పుభ్యంత సంవరణాం సదజ్ఞరణమన్యతాం యన్నార్యబ్రూతే అగ్నో లాజానవంతి దీర్ఘాయురస్తరేపదరే దంతాం జ్ఞాతయో మత్సాహ ఉదాజిసా స్వాయుషోరోజేనామృతేనోత్పద్యన్యస్య సుష్వేణ దస్థామృతాగం అను విశ్వావృత్తయాభిరం ధారావధన్యాయవ అతిగాహే మహిద్విషః. ఇమాం లాజానపామి సమృద్ధికిరణాన్ మమ పుభ్యంత సంవరణాం సదజ్ఞరణమన్యతాం యన్నార్యబ్రూతే అగ్నో లాజానవంతి దీర్ఘాయురస్తరేపదరే దంతాం జ్ఞాతయో మత్స్వాహ ఉదాయుషా స్వాయుషోరోహదేనాగమృషేణోత్పద్యన్యస్య పుష్పేణ దస్థామృతాగం అను విశ్వావృత్తయాభ్యం ధారావధన్యాయవ అతిగాహే మహిద్విషః. ఇమాం లాజానపామి సమృద్ధికిరణాన్ మమ పుభ్యంత సంవరణాం తదజ్ఞరణమన్యతాం యన్నార్యబ్రూతే అగ్నో లాజానవంతి దీర్ఘాయురస్తరేపదరే దంతాం జ్ఞాతయో మత్స్వాహ ఉదాయుషా స్వాయుషోరోహదేనాగమృషేణోత్పద్యన్యస్య సుష్మేణ దస్థామృతాగం అను విశ్వావదత్తయా వయం ధారాధన్యాయవ
अधिगाहे महिद्विषः ओम भूस्वः ओम भूस्वः ओम स्वस्वः ओम भूर्भुवस्वः अदेनमगस्थः अनुदेनमगस्थः सरस्तेनमगस्थः देवसदः प्रासावीः ओम भूभवद्विरतिष्ठायामस्यां श्रीनिवासस्वामिनः वैवाहिकवत्सर्माङ्गं लाजहोमान्ते सर्वदर्वजातनाथ प्रास्तात् नवदवैष्णवं करिष्ये ऐतेनमनस्सा नुतेनमनस्सा सस्तेनमनस्सा देवदप्रसवा ओम अतो देवाः मन्त्रदोष्णचक्रमे पृथिव्या सप्तधां विश्वाः इदं विष्णुचक्रमे त्रेधानदेवतं प्रमोढमस्वागं श्रेयस्वाः त्रीणिपदाचक्रमे विष्णुगोपादाभ्यः तदधर्मान् धारयन् स्वाहा विष्णोः कर्माणि विषयतो वृदानि वसुषि इन्द्रस्य जसखा स्वाहा तद्विष्णोः परमं पदं सदा संसूर्यः दिवि वचक्षरादग्स्वाहा तद्विप्रास वन्यवोजार्धभागं दुःसविन्दते विष्णोर्जत्रमं पदग्स्वाहा ओम भूस्वाहा ओम भूस्वाहा ओम स्वस्वाहा ओम भूर्भुवस्वाहा अदेनमगस्थाः नुदेनमगस्थाः सरस्तेनमगस्थाः देवसदाप्रासावीः ओम भूभवद्विरतिष्ठायामस्यां श्रीनिवासस्वामिनः वैवाहिकोत्सकर्माङ्गं कर्मसाफलतं परिष्टातन्त्रं करिष्ये तेनमनस्वा नुतेनमनस्वा स्वस्तेनमनस्वा देवसदप्रसवा यदस्य कर्मणोत्तरीतं विद्यान्विमहाग्रम् अग्निस्सृष्टार्थं करोतु स्वाहा अग्निः सृष्टकृते स्वधावतैनां कामान् समुद्रित्रे स्वाहा अग्नेय स्वाहा अग्नेर्नराय स्वाहा अग्नेर्नपते स्वाहा प्रजापते स्वाहा इंद्राय स्वाहा विषयेभ्यो देवेभ्यः स्वाहा सर्वाभ्यो धृताभ्यः स्वाहा सर्वत्रैवाष्टं सर्वत्रैवाणाष्टं देवतमस्मै स्वाहा अग्नेः सृष्टकृते स्वाहा वास्तुपते नमः वास्तुपते स्वाहा यन्मात्मनः इन्दावदग्निस्तुत्राः जातवेदा विचार्षणे स्वाहा पुनरग्निचक्षुरात् पुनेन्द्रो बृहस्पतिः पुनन्म्याश्वाश्वं दीक्षात्मक्षो स्वाहा इष्टेभ्यः स्वाहा वशिष्ठेभ्यः स्वाहा भेषन्तुष्टे स्वाहा निष्कृते स्वाहा द्योराध्यै स्वाहा देवीभ्यः स्वाहा तनूभ्यः स्वाहा रुद्ध्यै स्वाहा समृद्ध्यै स्वाहा सर्वसमृद्ध्यै स्वाहा आश्रायतमत्याश्रायतम षट्कुणमत्नोक्तं च यज्ञे अतिरिक्तं कर्मणः क्षेत्रमज्ञः पर्वाणि प्रज्ञेतकल्पयन् स्वाहा क्राजयद्देवान् स्वाहा यथो सशदेमे स्वाहा समितस्तेजस्तेजमय स्वाहा यमस्ते में प्योर में बाय स्वाहा सरस्वती में दक्षिण में बाय स्वाहा सोमस्वती में चित्तम में बाय स्वाहा वायोधि में प्राण में बाय स्वाहा ब्रह्मणादि में बुद्धि में बाय स्वाहा सप्तते अग्नि सप्त सप्तिपा सप्ते सप्ताम प्रियाणि सप्ताहोत्राः सप्तात्वान्ति सप्तयोनि रावण स्वागतेन स्वाहा अग्निर्भुक्तं वेदर्भुक्तं देवर्भुक्तं पतिर्भुक्तं वोषध वनस्पति गंधर्वास्य भुक्तं अग्निजीर्णं वेदजीर्णं देवजीर्णं पृथ्वीजीर्णं वोषध वनस्पति गंधर्वास्य जीर्णं स्वाहा समन्तां भरविषागतेन समादित्यै वसुभिः सम्मरुद्धिः समिन्द्रेण विश्वेभिर्देवेभिरन्तां दिव्यं नभो गच्छतु यत्स्वाहा सप्तते अग्ने सप्तसप्तैः सप्तते सप्ताम प्रियाणि सप्ताहोत्राः शुद्धात्वान्ति सप्तयोनि रावणस्वागतेन स्वाहा अग्निस्त्रिपितो वेदस्त्रिपितो देवस्त्रिपितो पृथ्वीस्त्रिपितो ब्रह्माद्यास्त्रिप्यन्तां ओषधे वनस्पति गन्धर्वाश्च त्रिप्यन्तां मेदक्षप्रदा महाप्रदामः साक्ष्यमस्तृप्यन्ताम् एतेनमगस्थाः सरस्तेनमगस्थाः देवसदः प्रासावीः पवित्रं च पवित्रं मे भूयात् स्वाहा पूर्णमसि पूर्णं मे भूयात् स्वाहा सन्मे भूयात् स्वाहा अक्षतमक्षतेजो क्षणमां मे चेष्टाः प्राच्याः देवार्चयामार्जयन्तां दक्षिणतः परदेवनया पश्चिमतः परदेवनया उत्तरतः परदेवनया दक्षिणतः विष्णोः सवनसि पश्चिमतः विष्णोः सवनसि प्राच्यां विष्णोः सदनमसि सर्वाण्यान् समूष्य ग्रन्थिं विसृज्य अद्भ्यः प्रोक्ष आप्यायन्त्वामिति जुहोति आप्यायन्त्वा मा भवोषधयो मरुतां प्रषधयश्च दिवं गच्छतो नौरुष्टिमेरय स्वाहा शुद्ध्यन्तां देवसदनं भूतिस्माते लभते नित्यकं सर्वयज्ञकृतं भवेत् अग्निमारुत्योद्भूतिः आदित्यः सोमो नमः त्र्यायुषं जमदग्ने कश्यपस्य त्र्यायुषं त्रिदेवानां त्र्यायुषं तन्मे अस्तु त्र्यायुषं दीर्घायुत्वाज बलाज शताज शतं च वर्षे त्र्यायुषम्
दीर्घायुत्वाय बलाय शताय संजवक्षेत्र्यायुषम् आपोहिष्टामयभोस्तानवोर्जेदादना महेरणाय चक्षे योपस्वदमोर्दस्तस्य बाध्यतेन उषतीरिव मात्रः तस्मारङ्गमपोषक्ष्याय जन्मदा आपोजने राजनः प्रत्येज्ञेतेजस्विनाहं तेजस्वे भूया समृत्येज्ञवच्चस्विनाहं वच्चस्वे भूया समृत्येज्ञहरस्विनाहं हरस्ते भूयासं मयि मेधां मयः प्रियां मयि अग्निस्तेजो दातु मयि मेधां मयः प्रियां मेन्द्रिन्द्रियं ददातु मयि मेधां मयः प्रियां मयि सूर्योर्धातु दातु योक्सूर्यं प्रति योदगान्मातोर्नवाः दिग्राजमानपरिश्रमध्या समाधवोरो दाक्षसूर्यवसन्नदापनातु ओं चमे सदस्मे यज्ञपते नमश्च यत्तेः न्यूनं तस्मै देवपुत्रेत्तं तस्मै ते नमः बालकदम्बा च दम्बा सत्यहीनं पुष्पहीनं होत्रहीनं वृत्तर्वाग्ने जातवे से भगवान् प्रज्वलितवो नमः कायेन वाचा मनसेन्द्रियारुद्यात्मनवप्रति स्वभावात् करोमि यज्जत् सकलं परस्मै श्रीमन्नारायणाय यत् समर्पयामि ब्रह्मणे नमः सोमाय नमः यथास्थानं यथासकं प्रवेशयामि अग्निपुरुषाय नमः गुरोभारं निवेदयामि आज्ञाभारं निवेदयामि अग्निम् आदितं प्रगच्छामि सर्वं श्रीभूनीलासमये श्रीनिवासार्पणमस्तु। ಶ್ರೀ ಭೂನೀಳಾ ಸಮೇತ ಶ್ರೀನಿವಾಸಾರ್ಪಣಮಸ್ತು ಎಂಬುದಾಗಿ ಸಕಲವನ್ನು ಕೂಡ ಆ ಭಗವಂತನಲ್ಲಿ ಅರ್ಪಿಸಿ ಅರ್ಚಕ ವರೇಣ್ಯರು ಕರ್ಮದ ಶುದ್ಧತೆಯನ್ನು ಸಂಪಾದನೆ ಮಾಡಿದ್ದಾರೆ. ಅಗ್ನಿಯನ್ನು ಪ್ರಾರ್ಥಿಸಿದ್ದಾರೆ. ಅಗ್ನಿಗೆ ನೈವೇದ್ಯವನ್ನು ಕೊಟ್ಟು ಪೂರ್ಣಾಹುತಿಯನ್ನು ಸಮರ್ಪಿಸಿದ ನಂತರ ಸರ್ವವನ್ನು ಕೂಡ ಭಗವಂತನಲ್ಲಿ ಅರ್ಪಿಸಿ ಆಲಯ ಸಂಪ್ರದಾಯ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ವಾರಣ ಮಾಯರಂ ಎಂಬುವಂತಹ ಕೈಂಕರ್ಯವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಅನ್ನಮಾಚಾರ್ಯ ವಂಶಸ್ಥರು ಒಂದು ಕಡೆ, ದೀಕ್ಷಾವಸ್ತ್ರಧಾರಿಗಳಾದಂತಹ ಅರ್ಚಕರು ಮತ್ತೊಂದು ಕಡೆ ಎದುರು ಬದರಾಗಿ ಕುಳಿತುಕೊಂಡು 2 ತೆಂಗಿನಕಾಯಿಗಳನ್ನು ಉರುಳಿಸಿಕೊಳ್ತಾ ಇದ್ದಾರೆ. ಇದೊಂದು ಘಟನೆಯ ನೆನಪಿನಲ್ಲಿ ನಡೆಸುವಂತಹ ಕಾರ್ಯಕ್ರಮ. ಏನದು ಘಟನೆ ಅಂದರೆ, ತಮಿಳುನಾಡಿನ ಶ್ರೀವಿಲ್ಲಿ ಪುತ್ತೂರಿನಲ್ಲಿ 12 ಆಳ್ವಾರಲ್ಲೊಬ್ಬರಾದಂಥವರು ವಿಷ್ಣುಚಿತ್ರವರ ಮಗಳೇ ಗೋದಾದೇವಿ ಭೂದೇವಿ ಅಂಶ ಸಂಭೂತಳು. ಆ ತಾಯಿ ಕನಸಿನಲ್ಲಿ 1000 ಆನೆಗಳನ್ನು ತೆಗೆದುಕೊಂಡು ಶ್ರೀಕೃಷ್ಣ ತನ್ನ ತಂದೆಯ ಬಳಿಗೆ ಬಂದು ಕನ್ಯಾದಾನ ಮಾಡುವಂತೆ ಕೇಳಿಕೊಳ್ಳುವ ದೃಶ್ಯವನ್ನು ನೋಡ್ತಾಳೆ. ಅದನ್ನು ತನ್ನ ಸಖಿಯರಿಗೆ ವಿವರಿಸುತ್ತಾಳೆ. ಆ ಘಟನೆಯ ನೆನಪಿನಲ್ಲಿ ನಡೆಸುವಂತಹ ಕಾರ್ಯಕ್ರಮವೇ ವಾರಣ ಮಾಯಿರಂ ಎಂಬುದಾಗಿ. ವಾರಣ ಅಂದರೆ ಆನೆ, ಆಯಿರ ಎಂದರೆ 1000 ಆನೆ ಎಂಬ ಹೆಸರನ್ನು ಇರಿಸಿದ್ದಾರೆ. ಅದಾದ ನಂತರ ಮಾಲಾ ಪರಿವರ್ತನೆ ಅನ್ನುವಂತಹ ಕೈಂಕರ್ಯವನ್ನು ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ. ಸ್ವಾಮಿಯ ಕೊರಳನ್ನು ಅಲಂಕರಿಸಿದಂತಹ ಗಜಮಾಲೆಯನ್ನು ಅರ್ಚಕ ವರೇಣ್ಯರು ಬಹಳ ಭಕ್ತಿಯಿಂದ ಸ್ವಾಮಿಯ ಪಾದಪದ್ಮಗಳನ್ನು ನಮಿಸಿ ಆ ಮಾಲೆಯನ್ನು ತೆಗೆದುಕೊಂಡು ಬಂದು ಶ್ರೀದೇವಿ ಅಮ್ಮನವರ ಕೊರಳಿಗೆ ಅರ್ಪಿಸುತ್ತಿದ್ದಾರೆ. ಪುನಃ ತಾಯಿಯ ಪಾದಪದ್ಮಗಳನ್ನು ನಮಿಸಿ ಆ ಮಾಲೆಯನ್ನು ತೆಗೆದುಕೊಂಡು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಭಗವಂತನಿಗೆ ಅರ್ಪಿಸುವಂತಹದ್ದು. ಪುನಃ ಅದೇ ಮಾಲೆಯನ್ನು ಭೂದೇವಿಗೆ ಅರ್ಪಿಸಿ ಪುನಃ ಸ್ವಾಮಿಗೆ ಹಿಂತಿರುಗಿ ಸಮರ್ಪಣೆ ಮಾಡ್ತಾರೆ. ಒಂದೇ ಮಾಲೆಯನ್ನು ಪರಸ್ಪರ ಬದಲಾವಣೆ ಮಾಡುವುದರ ಮುಖಾಂತರ ಮಾಲಾ ಪರಿವರ್ತನೆ ಅನ್ನುವ ಕೈಂಕರ್ಯವನ್ನು ಪೂರ್ಣಗೊಳಿಸಿ ಬಿಡಿಯ ಸಿಂಹಾಸನದಲ್ಲಿರುವ ಶ್ರೀದೇವಿ ಭೂದೇವಿ ಅಮ್ಮನವರನ್ನು ಸ್ವಾಮಿಯ ಅಕ್ಕಪಕ್ಕದಲ್ಲಿಯೇ ಕುಳ್ಳಿರಿಸಿ ಕಲ್ಯಾಣದ ಅಕ್ಷತೆಯನ್ನು ಸಮರ್ಪಣೆ ಮಾಡತಕ್ಕಂಥದ್ದು. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸ್ವಾಮಿಯ ಮಹಿಮೆಯನ್ನು ತಿಳಿದುಕೊಳ್ಳುತ್ತಾ ನಾವೆಲ್ಲರೂ ಕೂಡ ಈ ಮಾಲಾ ಪರಿವರ್ತನೆ ಅಕ್ಷತಾರೋಪಣೆ ಅನ್ನುವ ಕೈಂಕರ್ಯವನ್ನು ವೀಕ್ಷಿಸಲಿದ್ದೇವೆ. ಬಿಡಿಯ ಸಿಂಹಾಸನದಲ್ಲಿರುವ ಶ್ರೀದೇವಿ ಭೂದೇವಿ ಅಮ್ಮನವರು ಸ್ವಾಮಿಯ ಸಿಂಹಾಸನದಲ್ಲಿಯೇ ಸ್ವಾಮಿಯ ಅಕ್ಕಪಕ್ಕದಲ್ಲಿಯೇ ವಿರಾಜಿಸುತ್ತಾ ನಮ್ಮೆಲ್ಲರಿಗೆ ತಮ್ಮ ದಿವ್ಯವಾದಂತಹ ದರ್ಶನವನ್ನು ನೀಡುತ್ತಾ ಇದ್ದಂತೆಯೇ ಬಹಳ ಆನಂದದಿಂದ ಬಹಳ ಸಂತೋಷದಿಂದ ಭಕ್ತರೆಲ್ಲರೂ ಕೂಡ ಕೈಗಳನ್ನು ಮೇಲೆತ್ತಿ ನಮಿಸುತ್ತಾ ಚಪ್ಪಾಳೆಯನ್ನು ತಟ್ಟುತ್ತಾ ಸಪ್ತಗಿರಿವಾಸ ಶ್ರೀನಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ ಎಂಬುದಾಗಿ ಗೋವಿಂದನ ನಾಮಸ್ಮರಣೆಯನ್ನು ಮಾಡುತ್ತಾ ತಮ್ಮ ಆನಂದವನ್ನು ಅಭಿವ್ಯಕ್ತಗೊಳಿಸ್ತಕ್ಕಂಥದ್ದು. ಅದಾದ ನಂತರದಲ್ಲಿ ನಾವೆಲ್ಲರೂ ಕೂಡ
ಅಕ್ಷತಾರೋಪಣ ಕಾರ್ಯಕ್ರಮವನ್ನು ವೀಕ್ಷಿಸುತ್ತೇವೆ. ಕರ್ಪೂರ ನೀರಾಜನವನ್ನು ಸಮರ್ಪಣೆ ಮಾಡ್ತಾರೆ ಶ್ರೀದೇವಿ ಭೂದೇವಿ ಸಹಿತನಾದ ಜಗದೊಡೆಯನಿಗೆ. ಅದಾದ ನಂತರದಲ್ಲಿ ಸಹಾಯ ಮಾಡಿದಂಥ ಅರ್ಚಕರನ್ನು ಸ್ವಾಮಿಯ ಮುಂಭಾಗದಲ್ಲಿ ಕುಳ್ಳಿರಿಸಿ ಕಲ್ಯಾಣದ ಅಕ್ಷತೆ, ತಾಂಬೂಲ, ದಕ್ಷಿಣೆ ಇತ್ಯಾದಿಗಳನ್ನು ಕೊಟ್ಟು ಸತ್ಕರಿಸುವುದರೊಂದಿಗೆ ಕಾರ್ಯಕ್ರಮ ಪರಿಸಮಾಪ್ತಿಯಾಗ್ತದೆ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸುಗುಣಶಾಲಿನಃ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವನಾಥ ರಕ್ಷಕ ಗೋವಿಂದ ಗೋವಿಂದ. పిడికిట తలంబ్రాల పెండ్లి కూతురు, పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. బిరుదు పెండెము పెట్టే పెండ్లి కూతురు, నెర బిరుదు మగని కంటే పెండ్లి కూతురు. బిరుదు పెండెము పెట్టే పెండ్లి కూతురు, నెర బిరుదు మగని కంటే పెండ్లి కూతురు. తిరిదూరినప్పుడే పెండ్లి కూతురు, పతి పెరరేచి నిదివో పెండ్లి కూతురు. తిరిదూరినప్పుడే పెండ్లి కూతురు, పతి పెరరేచి నిదివో పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. No.